Hello guys, hope everyone is doing good. So video classes the first session I'll be starting with company accounts. As I said earlier, in your second module it carries huge amount of marks. ಸೊ ಅದರಲ್ಲಿ ಆವಾಗಲೇ ಎಲ್ಲರಿಗೂ NPO ಕಂಪ್ಲೀಟ್ ಆಗಿದೆ. ಈವ್ನಿಂಗ್ ಬ್ಯಾಚ್ ಅವ್ರಿಗೆ ನಾನು ಪಾರ್ಟ್ನರ್ಶಿಪ್ ಅಕೌಂಟ್ಸು ಮಾಡಿದ್ದೀನಿ, ಬಟ್ ನೀಡ್ ನಾಟ್ ಟು ವರಿ, ಐಲ್ ಬಿ ಡೂಯಿಂಗ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಒನ್ಸ್ ಅಗೈನ್. Okay, so in this session I'll be discussing with company accounts. So ಈ company accounts ಅಲ್ಲಿ basically 3 parts ಇದೆ. ಯಾವ್ದು ಒಂದು introduction to company accounts, this is purely theoretical, and second one will be shown forfeiture, ಅದರಲ್ಲಿ ಪ್ರಾಬ್ಲಮ್ಸ್ ಇದೆ ಮತ್ತು ಥಿಯರಿಟಿಕಲ್ ಪಾರ್ಟು ಇದೆ, and one of the very important chapter ಅದು, and last but not the least is issue of debentures. Okay, so in this session I'll be starting with company accounts. So ಪ್ರತಿಯೊಂದು ಸೆಷನ್ ಅಟೆಂಡ್ ಮಾಡಬೇಕಾದ್ರೂ ಅಥವಾ ನೀವು ವ್ಯೂ ಮಾಡಬೇಕಾದ್ರೂ ಇಟ್ ಈಸ್ ಬೆಟರ್ ಕೀಪ್ ಟೆಕ್ಸ್ಟ್ ಬುಕ್ ಬಿಸೈಡ್ ಯು. ಓಕೆ, ಸೊ ನಾನು ಎಲ್ಲೆಲ್ಲಿ ಹೈಲೈಟ್ ಹೇಳ್ತೀನಿ ಅಲ್ಲೆಲ್ಲನೂ ನೀವು ಮಾರ್ಕಪ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಆ್ಯಂಡ್ ಒನ್ ರಿಕ್ವೈರ್ಡ್ ನೀವು ಅದನ್ನು ಬೇಕಾದರೆ ವ್ಯೂ ಮಾಡ್ಬೋದು. ಓಕೆ, ರೈಟ್. ಸೊ ಹಿಯರ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಕಂಪನಿ ಅಕೌಂಟ್ಸ್, ಆ್ಯಂಡ್ ಬೇಸಿಕಲಿ ದಿಸ್ ಕ್ರೈಟೀರಿಯಾ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಕಂಪನೀಸ್. ಓಕೆ, ಸೊ ಹಾಗಿದ್ದರೆ ಇಲ್ಲಿ ನಾವು ಕಂಪ್ನಿ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ನಾಟ್ ಅ ನ್ಯೂ ಟರ್ಮ್ ಫಾರ್ ಯು. ಇದಕ್ಕಿಂತ ಮುಂಚೆ ಈ ಟರ್ಮ್ ಕಂಪನಿ ಅನ್ನೋದನ್ನು ಎಷ್ಟೊಂದು ಸಲ ಕೇಳಿದ್ದೀರ, ಹೌದಾ? ಸೊ ಇಲ್ಲಿ ಯು ಕ್ಯಾನ್ ದೆರ್ ಆರ್ ನ್ಯೂಮರಸ್ ಅಮೌಂಟ್ ಆಫ್ ಅಂತ ಹೇಳ್ತೀವಿ ಡೆಫಿನೇಷನ್ಸ್ ಇದೆ, ಅದರಲ್ಲಿ ನೀವು ಯಾವುದಾದ್ರೂ ಒಂದಾದ್ರೂ ತೊಗೋಬೋದು. ಸೊ ಒನ್ ಇಸ್ ಐ ಕ್ಯಾನ್ ಕ್ಲಿಕ್ ದಿಸ್ ಒನ್, ರೈಟ್? ಓಕೆ, ಫಸ್ಟ್ ಒನ್ ಯಾವುದು? ಯು ಕ್ಯಾನ್ ಟೇಕ್ ದಿಸ್ ಒನ್. ಎಸ್, ಆ್ಯಂಡ್ ಕಂಪನಿ ಈಸ್ ಅನ್ artificial being, invisible, intangible and existing only in the contemplation of law. ಹೌದಾ? there are so many definitions, ಅದರಲ್ಲಿ ಯಾವ್ದು ಬೇಕಾದರೂ ತೊಗೊಳ್ಳಿ. ಸೊ ದಿಸ್ ಕ್ವಶನ್ಸ್ ವಿಲ್ ನಾಟ್ ಬಿ ಆಸ್ಡ್ ಆಸ್ ಯು ನೋ. ಇಷ್ಟು ಸಿಂಪಲ್ ಕ್ವಶನ್ಸ್ ನಿಮಗೆ ಬರೋಲ್ಲ, ಬಟ್ ನಮಗೆ ಮೀನಿಂಗ್ ಗೊತ್ತಿರಬೇಕು ಏನು ಅಂತ ಹೇಳಿ. ಓಕೆ, ಏನು ಕಂಪ್ನಿ ಅಂದರೆ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಬೀಯಿಂಗ್. ಯಾಕೆ ಅಂತ ಹೇಳಿದ್ರೆ ಇಟ್ ಕೆ ನಾಟ್ ಬಿ ಸೀನ್ ಥ್ರೂ ಅವರ್ ಐಸ್. ಅದನ್ನು ಅದೇ ಥರನೇ ಇನ್ವಿಸಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಂತಲೇ ಹೇಳ್ತಾರೆ. ಅದ್ರ ಎಕ್ಸಿಸ್ಟೆನ್ಸ್ ಎಲ್ಲಿ ಮಾತ್ರ ಇರುತ್ತೆ, ದಿಟ್ಸ್ ಎಕ್ಸಿಸ್ಟೆನ್ಸ್ ವಿಲ್ ಬಿ ಇನ್ ಲಾ. ಅಂದರೆ ಇಟ್ ವಿಲ್ ಬಿ ಕ್ರಿಯೇಟೆಡ್ ಬೈ ಲಾ ಆ್ಯಂಡ್ ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ಲಾ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅದನ್ನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಆ್ಯಸ್ ವೆಲ್ ಆಸ್ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕಾಗಲ್ಲ. ಹೌದಾ? ರೈಟ್. ಸೊ ದಿಸ್ ವಿಲ್ ಬಿ ದ ಮೀನಿಂಗ್ ಆಫ್ ಕಂಪನಿ. ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ, ನೀವು ಇದಕ್ಕಿಂತ ಮುಂಚೆ ನಿಮ್ಮ ಡಿಗ್ರಿಲೂ ಓದಿರ್ತೀರ, ಮೇ ಬಿ ನಿಮ್ಮ ಪಿ ಯುಲೂ ಓದಿರ್ತೀರ, ಆ್ಯಂಡ್ ಆಲ್ಸೋ ಇಲ್ಲೂ ಅಷ್ಟೇ ನೀವು ಸ್ಟಡಿ ಮಾಡ್ತೀರಾ. ಈಗ ಇದನ್ನು ಯಾವುದು? ಇಟ್ ಈಸ್ ನಂಬರ್ 1 ಸೇಲಿಯಂಟ್ ಫೀಚರ್ಸ್. ಸೇಲಿಯಂಟ್ ಫೀಚರ್ಸಲ್ಲಿ ಮೊದಲನೇದು ನಾನು ಈಗ ತೊಗೊತಾ ಇರೋದು ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್. ಏನಿದು ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತ ಹೇಳಿದ್ರೆ, ಎನಿ ಎಂಟಿಟಿ ದಟ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಓನ್ಲಿ ಬೈ ರಿಜಿಸ್ಟ್ರೇಷನ್. ಯಾವುದಾದ್ರೂ ಒಂದು ಎಂಟಿಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇದ್ದರೆ ಅದು ಎಮರ್ಜ್ ಆದಾಗ ಅವರಿಗೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ. ಸೊ ವೆನ್ ಸರ್ಟಿಫಿಕೇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಓನ್ಲಿ ಆಫ್ಟರ್ ಒಬ್ಟೈನಿಂಗ್ ದಟ್ ಸರ್ಟಿಫಿಕೇಷನ್, ಅಂಥದ್ದನ್ನು ನಾವು ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತೀವಿ. ಇನ್ಕಾರ್ಪೊರೇಟೆಡ್ ಅಂದರೆ ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಂತ. ಸೊ ಇಲ್ಲಿ ನಾವು ಅದ್ರ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಬೇಕು. ಕಂಪನೀಸ್ ಆ್ಯಕ್ಟ್ 2013 ಕೆಳಗಡೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಓಕೆ, ಸೊ ಪಬ್ಲಿಕ್ ಕಂಪ್ನೀಸ್ ಆದರೆ ಅವ್ರಿಗೆ 2 ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕು. ಒಂದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಮತ್ತು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ವೆರಸ್ ಪ್ರೈವೇಟ್ ಕಂಪ್ನೀಸ್ಗೆ ದೆರ್ ಈಸ್ ಓನ್ಲಿ 1 ರಿಜಿಸ್ಟ್ರೇಷನ್. ಅವರು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ತೊಗೊಂಡಿದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಸ್. ನೆಕ್ಸ್ಟ್ ಒನ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ. ಸಪ್ರೇಟ್ ಲೀಗಲ್ ಎಂಟಿಟಿ ಅಂದರೆ ಏನರ್ಥ ನೋಡಿ, ಏನಿದೆ? ಎ ಕಂಪನಿ ಆಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಆ್ಯಂಡ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಚೇಂಜಸ್ ಇನ್ ಇಟ್ಸ್ ಮೆಂಬರ್ಶಿಪ್. Therefore, being a separate business entity, a company can contract, sue and be sued in its incorporated name and capacity. ಅಂದರೆ ಅರ್ಥ ಏನು? ಇದನ್ನು ನಾವೆಲ್ಲ ಓದಿದ್ದೀವಿ. ಇಫ್ ಯು ರಿಮೆಂಬರ್ ಲಾ ಅಲ್ಲಿ ಒಂದು ಕೇಸಲ್ಲಿ ನಾನು ಹೇಳಿದ್ದೀನಿ, ಯಾವುದು? ಎಸ್ಪೆಷಲಿ ಸೋಲಮನ್ ವರ್ಸಸ್ ಸೋಲಮನ್ ಕಂಪನಿ ಲಿಮಿಟೆಡ್. ಹೌದಾ? ಸೊ ಆ ಕೇಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ? ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವಿಲ್. ಏನು? ಜನರಲಿ ಕಂಪನಿ ರಿಜಿಸ್ಟ್ರೇಷನ್ ಆಗಿದ ತಕ್ಷಣವೇ ಕಂಪ್ನಿನೇ ಬೇರೆ ಮತ್ತು ಶೇರ್ ಹೋಲ್ಡರ್ಸೇ ಬೇರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ರಿಲಯನ್ಸ್ ಕಂಪನಿಯಲ್ಲಿ ಶೇರ್ಸ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಟ್ ಡಸಂಟ್ ಮೀನ್ ರಿಲಯನ್ಸ್ ಕಂಪನಿ ಆಸ್ತಿ ಎಲ್ಲ ಅಂದರೆ ನನಗೂ ಶೇರ್ ಇರುತ್ತೆ ಅಂತಲ್ಲ, ಆ್ಯಂಡ್ ಆಲ್ಸೋ ನನ್ನ ಆಸ್ತಿಯಲ್ಲಿ ರಿಲಯನ್ಸ್ ಕಂಪ್ನಿಗೆ ಶೇರ್ ಇರುತ್ತೆ ಅಂತಲ್ಲ. ಸೊ ಕಂಪ್ನಿ ಅಸೆಟ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಅಸೆಟ್ಸ್ ಆರ್ ಡಿಫ್ರೆಂಟ್. ವೆರಾಸ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲ, ಆ ಥರ ಅಲ್ಲ. ಪಾರ್ಟ್ನರ್ಶಿಪ್ ಅಸೆಟ್ಸೇ
ಪಾರ್ಟ್ನರ್ಸ್ ಅಸೆಟ್ಸು. ಪಾರ್ಟ್ನರ್ಸ್ ಅಸೆಟ್ಸ್ ಪಾರ್ಟ್ನರ್ಶಿಪ್ ಅಸೆಟ್ಸ್ ಆಗಿರುತ್ತೆ ಜನರಲಿ. ಆ್ಯಂಡ್ ಸೋಲ್ ಪ್ರೊಪ್ರೈಟರ್ಶಿಪ್ ಹೇಳೋ ಹಾಗೆ ಇಲ್ಲ. ಬಟ್ ಇಲ್ಲಿ ಸಪ್ರೇಟ್ ಲೀಗಲ್ ಎಂಟಿಟಿ ಅಂದರೆ ಏನರ್ಥ, ದ ಕಂಪನಿ ಇಸ್ ಡಿಫ್ರೆಂಟ್ ಆ್ಯಂಡ್ ಓನರ್ಸ್ ಆರ್ ಡಿಫ್ರೆಂಟ್, ಅಂದರೆ ಶೇರ್ ಹೋಲ್ಡರ್ಸ್ ಆರ್ ಡಿಫ್ರೆಂಟ್. ಅವರಿಬ್ರಿಗೂ ಸಂಬಂಧ ಇರಲ್ಲ. ಅಂದರೆ ಕಂಪ್ನಿ ಒಳಗಡೆ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಅಂತ ಆಗಿರ್ಬೋದು, ಬಟ್ ಅವರಿಬ್ಬರ ಮಧ್ಯೆ ರಿಲೇಷನ್ಶಿಪ್, ಬಿಸ್ನೆಸ್ ರಿಲೇಷನ್ಶಿಪ್ ಇರುತ್ತೆ ಹೊರತು ಅದರ್ ದ್ಯಾನ್ ದಟ್ ದೇರ್ ವಿಲ್ ಬಿ ನೋ ಎನಿ ಅದರ್ ರಿಲೇಷನ್ಶಿಪ್. ನೆಕ್ಸ್ಟ್ ಈಸ್ ಪರ್ಪೆಚುವಲ್ ಸಕ್ಸೆಷನ್ ಎಕ್ಸಿಸ್ಟೆನ್ಸ್. ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಅಂದರೆ ಏನರ್ಥ, ಐ ಹ್ಯಾವ್ ಸೆಡ್ ದಿಸ್ ಸೆಂಟೆನ್ಸ್ ಅಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಏನದು, ಆ ಕಂಪನಿ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಲಾ ಆ್ಯಂಡ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬೈ ಲಾ. ಅಂದರೆ ಅರ್ಥ ಏನು, ಕಂಪ್ನಿನ ಕ್ರಿಯೇಟ್ ಮಾಡೋದಕ್ಕಾಗೋದು ಲಾ ಪ್ರಕಾರನೇ ಮತ್ತು ಡೆಸ್ಟ್ರಾಯ್ ಮಾಡೋದಕ್ಕಾಗೋದು ಲಾ ಪ್ರಕಾರನೇ. ಈಗ ಕಂಪ್ನಿಲಿ 100 ಜನ ಶೇರ್ ಹೋಲ್ಡರ್ಸ್ ಇದ್ದರು. ಆ 100 ಜನ ಶೇರ್ ಹೋಲ್ಡರ್ಸಲ್ಲಿ 100 ಜನ ಶೇರ್ ಹೋಲ್ಡರ್ಸು ಸತ್ತೋದ್ರು ಅಂತ ಹೇಳಿದ್ರು ಇಟ್ ಡಸಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಕಂಪ್ನಿ ಎಕ್ಸಿಸ್ಟೆನ್ಸ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ಇದೆ. ಏನದು, ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಅಕಸ್ಮಾತ್ ಏನಾದರೂ ಇಬ್ಬರಿಗಿನ್ನ ಕಮ್ಮಿ ಇದ್ದಾರೆ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ಶಟ್ ಡೌನ್ ಆಗೋಗುತ್ತೆ. ಆದರೆ ಕಂಪ್ನಿಲಿ ಆ ಥರ ಅಲ್ಲ. ಹೇಗೆ, ಇದರಲ್ಲಿ ಎಕನಾಮಿಕ್ಸಲ್ಲೂ ಒಂದು ಹೇಳ್ತೀವಿ ನಾವು, ವಿಲ್ ಗಿವ್ ಎಕ್ಸಾಂಪಲ್ ಫಾರ್ ಲ್ಯಾಂಡ್. ಏನದು, ಲ್ಯಾಂಡ್ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬೈ ಗಾಡ್. ಅಂದರೆ ಅರ್ಥ ಏನು, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಎ ಪೀಸ್ ಆಫ್ ಲ್ಯಾಂಡ್, ನೀವು ಅದನ್ನು ಯೂಸೇಜ್ ಮಾಡ್ಬೋದೇ ಹೊರತು ಯು ಕೆನಾಟ್ ಡಿಸ್ಟ್ರಾಯ್ ದಟ್ ಲ್ಯಾಂಡ್. ಡಿಸ್ಟ್ರಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಮೇಲಿರೋ ಬಿಲ್ಡಿಂಗ್ ಡಿಸ್ಟ್ರಾಯ್ ಮಾಡ್ಬೋದು, ಅದ್ರ ಮೇಲಿರೋ ಕಾಂಪ್ಲೆಕ್ಸ್ ಡಿಸ್ಟ್ರಾಯ್ ಮಾಡ್ಬೋದು, ಮನೆ ಡಿಸ್ಟ್ರಾಯ್ ಮಾಡ್ಬೋದು, ಬಟ್ ಯು ಕೆನಾಟ್ ಡಿಸ್ಟ್ರಾಯ್ ದ ಲ್ಯಾಂಡ್. ಡಿಸ್ಟ್ರಾಯ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಡಿಗ್ ಮಾಡಬೇಕು. ಎಲ್ಲಿವರೆಗೂ ಡಿಗ್ ಮಾಡೋದಕ್ಕಾಗತ್ತೆ, ಈವನ್ ಇಫ್ ಯು ಕಂಟಿನ್ಯೂ ಡಿಗಿಂಗ್ ಅಂಟಿಲ್ ದ ಎಂಡ್ ಆಫ್ ಯುವರ್ ಲೈಫ್, ಇಟ್ ವಿಲ್ ನಾಟ್ ಎಂಡ್. ಹೌದಾ? ಸೊ ಆ ಕಾರಣಕ್ಕೋಸ್ಕರ ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಅಂದರೆ ಏನರ್ಥ, ನೀವು ಮ್ಯಾಥಮೆಟಿಕ್ಸಲ್ಲಿ ಓದಿರ್ತಾರೆ. ಪರ್ಪೆಚುವಲ್ ಅಂದರೆ ಏನರ್ಥ, ಕಂಟಿನ್ಯೂಯಸ್. ಸೊ ಯಾವ ಶೇರ್ ಹೋಲ್ಡರ್ ಒಳಗಡೆ ಬಂದರೂ, ಯಾವ ಮ್ಯಾನೇಜಿಂಗ್ ಡೈರೆಕ್ಟರ್ ಆಚೆ ಕಡೆ ಹೋದ್ರೂ ಕಂಪ್ನಿ ಎಕ್ಸಿಸ್ಟೆನ್ಸ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಸೊ ದ ಮೆಂಬರ್ಸ್ ವಿಲ್ ನಾಟ್ ಅಫೆಕ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಕಂಪನಿ. ಓಕೆ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಕಾಮನ್ ಸೇಲ್. ಕಾಮನ್ ಸೇಲ್ ಅಂದರೆ ಏನರ್ಥ, ಈಗ ನೀವು ಯಾವುದೇ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೂ, ಯಾವುದೇ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕಾದ್ರೂ, ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ಗೆ ಮ್ಯಾನೇಜಿಂಗ್ ಡೈರೆಕ್ಟರು ಮುಖೇಶ್ ಅಂಬಾನಿ, ರೈಟ್? ಸೊ ರಿಲಯನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಆಗಿದ್ದರಿಂದ ಈಗ ಯಾವುದೇ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕಾದ್ರೂ ಮುಖೇಶ್ ಅಂಬಾನಿ ಸಿಗ್ನೇಚರ್ ಆಗ್ತಾರೆ ಹೊರತು, ಆ್ಯಂಡ್ ಹಿ ವಿಲ್ ಬಿ ಪುಟಿಂಗ್ ದ ಸಿಗ್ನೇಚರ್ ಆ್ಯಸ್ ಎ ಪರ್ಸನ್ ವರ್ಕಿಂಗ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಯಾಕೆ ಅಂತ ಹೇಳಿದ್ರೆ, ಕಂಪನಿ ಬೀಯಿಂಗ್ ಎನ್ ಇಂಟ್ಯಾಂಜಿಬಲ್ ಪರ್ಸನ್, ಇಟ್ ಕೆನಾಟ್ ಆ್ಯಕ್ಟ್ ಆನ್ ಇಟ್ಸ್ ಓನ್. ಸೊ ಬೇರೆ ಯಾರಾದರೂ ಒಬ್ಬರು ಪರ್ಸನ್ ಅವ್ರ ಪರವಾಗಿ ಆ್ಯಕ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮುಖೇಶ್ ಅಂಬಾನಿ ಇಸ್ ಜಸ್ಟ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ರಿಲಯನ್ಸ್ ಕಂಪ್ನಿ ಹೊರತು ಹಿ ಈಸ್ ನಾಟ್ ದ ಓನರ್. ಓಕೆ. ಸೊ ಇಲ್ಲಿ ಕಂಪನಿ ಸೀಲ್ ಅಂತ ಹೇಳಿ, ಕಾಮನ್ ಸೀಲ್ ಅಥವಾ ಕಂಪನಿ ಸೀಲ್ ಅಂದರೆ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ಯು ಡೂ ಅಂಡರ್ ಎನಿ ಕಂಪನಿ, ದಟ್ ಕಂಪನಿ ನೇಮ್ ಆ್ಯಂಡ್ ಸೀಲ್ ಶುಡ್ ಬಿ ದೇರ್ ಇನ್ ಈಚ್ ಆ್ಯಂಡ್ ಎವ್ರಿ ಪೇಜ್ ಆಫ್ ದ ಕಾಂಟ್ರಾಕ್ಟ್. ಪ್ರತಿಯೊಂದು ಪೇಜಲ್ಲೂ, ಪ್ರತಿಯೊಂದು ಡಾಕ್ಯುಮೆಂಟಲ್ಲೂ ಆ ಸೀಲು ಮತ್ತು ಸಿಗ್ನೇಚರ್ಸ್ ಇರಲೇಬೇಕು. ಸೊ ಜನರಲಾಗಿ ಸೀಲ್ ಅಂತ ಹೇಳ್ತೀವಿ, ಕೆಲವೊಂದು ಕಡೆ ಡಿಜಿಟಲ್ ಸಿಗ್ನೇಚರ್ಸ್ ಯೂಸ್ ಮಾಡ್ತಾರೆ. ಡಿಜಿಟಲ್ ಸಿಗ್ನೇಚರ್ ಅಂದರೆ ನೀವು ಮುಂದೆ ಹೋಗ್ತಾ ನಿಮ್ಮ ಸಿ ಎ ಫೀಲ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ. ದಟ್ ಈಸ್ ಸಿಗ್ನೇಚರ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್. ಓಕೆ. ನೆಕ್ಸ್ಟ್ ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ ಅಂದರೆ ಏನರ್ಥ, ಎಸ್, ಇದು ನಿಮ್ಗೆ ಆವಾಗಲೇ ಗೊತ್ತಿದೆ. ಏನದು, ಇನ್ ಕೇಸ್ ಆಫ್ ಕಂಪನಿಯಲ್ಲಿ ನಾನೀಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಂಪನಿಲಿ ಶೇರ್ಸ್ ಪರ್ಚೇಸ್ ಮಾಡಿರ್ತೀನಿ, ಕಂಪ್ನಿಗೆ ಕೋಟ್ಯಾನುಗಟ್ಟಲೆ ಲಾಸ್ ಆಗೋಯ್ತು ಅಂದಿದ ತಕ್ಷಣ ಇಟ್ ಡಸಂಟ್ ಮೀನ್ ಕಂಪ್ನಿಯವ್ರು ನನ್ನ ಹತ್ರ ಬಂದು ಎಷ್ಟು ಲಾಸ್ ಆಗಿದೆ ಅಷ್ಟು ಕೊಡಿ ಅಂತ ಕೇಳೋದಕ್ಕಾಗಲ್ಲ. ಸರ್, ಪಾರ್ಟ್ನರ್ಶಿಪ್ಪಲ್ಲಿ ಮತ್ತು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇಟ್ ಕ್ಯಾನ್ ಹ್ಯಾಪನ್, ಅಲ್ಲಿ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ಪಲ್ಲಿ ದ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್, ವೆರಾಸ್ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಅಂತೀವಿ. ಏನು ಆ್ಯಕ್ಚುಲಾಗಿ ಲಿಮಿಟೆಡ್ ಲಯಬಿಲಿಟಿ ಅಂದರೆ, ನೀವು ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿರ್ತೀರೋ ಅಷ್ಟು ಶೇರ್ಸ್ಗೆ ಮಾತ್ರ ನೀವು ದುಡ್ಡು ಕೊಡಬೇಕು. ಫಾರ್ ಎಕ್ಸಾಂಪಲ್, ನೀವೀಗ 1000 ಶೇರ್ಸ್ ಪರ್ಚೇಸ್ ಮಾಡಿರ್ತೀರ, ಒಂದೊಂದು ಶೇರ್ ಬೆಲೆ 10 rupees. ಹಾಗಂದರೆ ಅರ್ಥ ಏನು, 1000 into 10 ಯು ಆರ್ ಲಯಬಲ್ ಟು ಪೇ ಓನ್ಲಿ 10,000. ಸರ್, ಅಲ್ಲಿ ಕ್ರೋರ್ಸ್ ಗಟ್ಟಲೆ ಲಾಸ್ ಆಗಿದೆಯಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಅಲ್ಲೇನಾದರೂ ಕ್ರೋರ್ಸ್ ಗಟ್ಟಲೆ ಲಾಭ ಬಂದರೆ ನನಗೇನಾದರೂ ಇವಾಗ ಅಷ್ಟೇ ಲಾಭ ಕೊಡ್ತಾರಾ? ಇಲ್ಲ. ಸೊ ಮ್ಯೂಚುವಲ್, ಈಗ ಅವ್ರು ಲಾಭ ಕೊಡಬೇಕಾದ್ರೆ ನನಗೆ ಶೇರ್ ಬೇಸಿಸ್ ಮೇಲೆ ಕೊಡ್ತಾರೆ ಅಂದರೆ, ನಾನು ಲಾಸ್ ಆದಾಗಲೂ ನಾನೇನಾದರೂ ಅವ್ರಿಗೆ ದುಡ್ಡು ಕಾಂಪ್ರಮೈಸ್ ಕೊಡಬೇಕು ಅಂತ ಹೇಳಿದ್ರೆ, ಸೆಟಲ್ಮೆಂಟ್ ಮಾಡಬೇಕು ಅಂದರೆ, ಇಟ್ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ದ ನಂಬರ್ ಆಫ್ ಶೇರ್ಸ್ ಐ ಆಮ್ ಹೋಲ್ಡಿಂಗ್. ಹೌದಾ? ಈಗ ಅಕಸ್ಮಾತ್ 1000 ರೂಪಾಯಲ್ಲಿ ಬಿಗಿನಿಂಗಲ್ಲೇ ನಾನು 7 rupees ಕೊಟ್ಬಿಟ್ಟಿದ್ದೀನಿ. ಹಾಗಿದ್ರೆ ಇನ್ನು ಎಷ್ಟು ರೂಪಾಯಿ ಕೊಡಬೇಕು? 1000 into 3. ಯಾಕೆ ಸರ್ 1000 into 3? ದಿಸ್ ಇಸ್ ಬಿಕಾಸ್ ಇದಕ್ಕೆ ಶೇರ್ ಬೆಲೆನೇ 10 ರೂಪಾಯಿ. ಇದಕ್ಕಿಂತ ಮುಂಚೆ ಹ್ಯಾವ್ ಆಲ್ರೆಡಿ ಪೇಡ್ 7 rupees. ಸೊ ಐ ಶುಡ್ ಪೇ ಓನ್ಲಿ ದ ರಿಮೈನಿಂಗ್ 3 rupees. ಸೊ the liability of the shareholders in a company or liability of the members in a company will be dependent upon the number of shares purchased by the shareholder.
Okay. Yes. Next, sixth one is distinction between ownership and management. ಡಿಸ್ಟಿಂಕ್ಷನ್ ಬಿಟ್ವೀನ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ಏನರ್ಥ? ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು ಯಾವುದು ಪಾರ್ಟ್ನರ್ಶಿಪ್. ಇಲ್ಲಿ ನಿಮಗೆ ಓನರ್ಸು ಅವರೇ ಆಗಿರ್ತಾರೆ ಮತ್ತು ಮ್ಯಾನೇಜ್ಮೆಂಟ್ ಮಾಡೋರು ಅವರೇ ಆಗಿರ್ತಾರೆ. ದೆರ್ ವಿಲ್ ಬಿ ನೋ ಡಿಫ್ರೆಂಟ್ ಪರ್ಸನ್ಸ್. ಸರ್ ಹಾಗಿದ್ರೆ ಕಂಪ್ನೀಲಿ ದೆರ್ ವಿಲ್ ಬಿ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದಿಸ್ ಪರ್ಸನ್ಸ್. ಅಂದರೆ ಹೇಗೆ? ಓನರ್ಸ್ ವಿಲ್ ಬಿ ಶೇರ್ ಹೋಲ್ಡರ್ಸ್. ಯಾರು ಶೇರ್ ಪರ್ಚೇಸ್ ಮಾಡಿರ್ತಾರೆ ಅವರು ನಾವು ಓನರ್ಸ್ ಅಂತೀವಿ. ಸರ್ ಹಾಗಾದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಯಾರು? ಶೇರ್ ಹೋಲ್ಡರ್ಸ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಸೊ ದೇರ್ ಇಸ್ ಎ ಕ್ಲಿಯರ್ ಡಿಸ್ಟಿಂಕ್ಷನ್. ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಓನರ್ಸ್ ಆಗಿರ್ತಾರೆ ಅವರೇ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸೊ ಅಲ್ಲಿ ಓನರ್ಸ್ ಮತ್ತು ಮ್ಯಾನೇಜ್ಮೆಂಟ್ ವಿಲ್ ಬಿ ಒನ್ ಸಿಂಗಲ್ ಪರ್ಸನ್. ವರಾಸ್ ಇನ್ ಕೇಸ್ ಆಫ್ ಕಂಪ್ನಿಯಲ್ಲಿ ಓನರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ಡಿಫ್ರೆಂಟ್ ಪರ್ಸನ್ಸ್. ಓನರ್ಸ್ ಯಾರು? ಶೇರ್ ಹೋಲ್ಡರ್ಸ್. ಮತ್ತು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್. ನೆಕ್ಸ್ಟ್, ಸೆವೆಂತ್ ಒನ್ ಈಸ್ ನಾಟ್ ಎ ಸಿಟಿಸನ್. ಏನು ನಾಟ್ ಎ ಸಿಟಿಸನ್ ಅಂದರೆ ಅರ್ಥ? ಈಗ ಜನರಲಾಗಿ ನಮ್ಮನ್ನೆಲ್ಲನೂ ಇಂಡಿಯನ್ ಸಿಟಿಸನ್ಸ್ ಅಂತ ಹೋಗ್ತಾರೆ. ಇಂಡಿಯನ್ ಸಿಟಿಸನ್ಸ್ ಅಂದರೆ ಏನರ್ಥ? ದೆರ್ ಆರ್ ಮೆನಿ ವೇಸ್ ಎ ಪರ್ಸನ್ ಕ್ಯಾನ್ ಬಿಕಮ್ ಸಿಟಿಸನ್ ಆಫ್ ಇಂಡಿಯಾ. ಇಲ್ಲೇ ಹುಟ್ಟಿರಬೇಕು ಅಥವಾ ಬೇರೆ ಎಲ್ಲಾದರೂ ಬೇರೆ ಕಡೆಯಿಂದ ಬಂದು ಇಷ್ಟು ವರ್ಷ ಇಲ್ಲೇ ಜೀವನ ಮಾಡಿದರೆ ಸಿಟಿಸನ್ಶಿಪ್ ಕೊಡ್ತಾರೆ. ಅಥವಾ ಇಲ್ಲಿರೋರು ಯಾರನ್ನಾದ್ರೂ ಮದುವೆ ಆಗಿದ್ದರೆ ಸಿಟಿಸನ್ಶಿಪ್ ಕೊಡ್ತಾರೆ. ಬಟ್ ದೆರ್ ಆರ್ ಡಿಫ್ರೆಂಟ್ ವೇಸ್ ಇದ್ರೂ ಇಲ್ಲಿ ಒಂದು ಕಾಮನ್ ಆಸ್ಪೆಕ್ಟ್ ಇದೆ. ಅದೇನು ಅಂತ ಹೇಳಿದ್ರೆ, ಸಿಟಿಸನ್ಶಿಪ್ ವಿಲ್ ಬಿ ಅವಾರ್ಡೆಡ್ ಓನ್ಲಿ ಟು ಸಚ್ ಪರ್ಸನ್ ಹೂ ಈಸ್ ಅನ್ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್. ಅಂದರೆ ಅವನು ಕಣ್ಣಿಗೆ ಕಾಣಿಸ್ಬೇಕು, ಅವನಿಗೆ ಲೈಫ್ ಇರಬೇಕು, ಅವನ ಎಕ್ಸಿಸ್ಟೆನ್ಸ್ ಇರಬೇಕು. ಬಟ್ ಕಂಪನಿ, ಆ್ಯಸ್ ಯು ನೋ, ಎ ಕಂಪನಿ ಡಸ್ ನಾಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್, ಎ ಕಂಪನಿ ಡಸ್ ನಾಟ್ ಹ್ಯಾವ್ ಎನಿ ವಿಸಿಬಿಲಿಟಿ, ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ನಾಟ್ ಬಿ ಸೀನ್ ಥ್ರೂ ಅವರ್ ಐಸ್. ಹೌದಾ? ನ್ಯಾಚುರಲ್ ಹ್ಯೂಮನ್ ಬೀಯಿಂಗು ಅಲ್ಲ. ಅದಕ್ಕೋಸ್ಕರನೇ ಅದನ್ನು ನಾವು ಸಿಟಿಸನ್ ಅಂತ ಕೂಗೋದಕ್ಕಾಗಲ್ಲ. ಓಕೆ, ರೈಟ್. ನೆಕ್ಸ್ಟು, ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್, ಏಯ್ಟ್ ಒನ್. ಸೊ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಅಂದರೆ ಏನರ್ಥ? ಈಗ ನನ್ನ ಹತ್ರ ಒಂದು ಶೇರ್ ಇದೆ, ಅದನ್ನು ನಾನು ಬೇರೆಯವ್ರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದಾ? ನನ್ನ ಫ್ರೆಂಡ್ಗೆ, ನಮ್ಮ ಡ್ಯಾಡಿಗೆ ಅಥವಾ ನಮ್ಮ ರಿಲೇಟಿವ್ಸ್ ಯಾರು ಬೇಕಾದರೂ ಶೇರ್ ಮಾಡ್ಬೋದಾ? ನೋ. ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಟೈಪ್ ಆಫ್ ಕಂಪನಿ ಇಟ್ ಈಸ್. ದ ಆನ್ಸರ್ ಈಸ್ ಎಸ್ ಆಸ್ ವೆಲ್ ಆಸ್ ನೋ. ಸರ್ ಎಸ್ ಯಾವಾಗ? ಇಫ್ ಇಟ್ ಈಸ್ ಅ ಪಬ್ಲಿಕ್ ಕಂಪನಿ. ಅಕಸ್ಮಾತ್ ಅದೇನಾದರೂ ಪಬ್ಲಿಕ್ ಕಂಪನಿ ಆಗಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರಾನ್ಸ್ಫರ್ ದ ಶೇರ್ಸ್ ಟು ಎನಿ ಪರ್ಸನ್ ಟು ಹೂಮ್ ಯು ಲೈಕ್. ಇದು ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ನೀವು ಅದಕ್ಕೆ ಓನರ್, ನೀವು ಯಾರಿಗೆ ಬೇಕಾದರೂ ಕೊಡ್ಬೋದು. ಯಾವಾಗ? ಇಫ್ ದ ಶೇರ್ಸ್ ಹೆಲ್ಡ್ ಈಸ್ ಇನ್ ಎ ಕಂಪನಿ ವಿಚ್ ಈಸ್ ಪಬ್ಲಿಕ್ ಇನ್ ನೇಚರ್, ಅಂದರೆ ಪಬ್ಲಿಕ್ ಕಂಪನಿ. ಸರ್ ಅದೇ ಪ್ರೈವೇಟ್ ಕಂಪನಿ ಆದರೆ ಹಾಗಲ್ಲ. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಕಂಪನಿಲಿ ರಿಸ್ಟ್ರಿಕ್ಷನ್ ಇದೆ. ನೀವು ಯಾರಿಗೆ ಶೇರ್ಸ್ ಟ್ರಾನ್ಸ್ಫರ್ ಮಾಡಬೇಕು, ಯಾರಿಗೆ ಶೇರ್ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ. ಸೊ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್, ದೇರ್ ಈಸ್ ಅ ರಿಸ್ಟ್ರಿಕ್ಷನ್ ಟು ಹೂಮ್ ಯು ವೆನ್ ಯು ಕ್ಯಾನ್ ಟ್ರಾನ್ಸ್ಫರ್ ಆ್ಯಂಡ್ ವೆನ್ ಯು ಕೆನಾಟ್ ಟ್ರಾನ್ಸ್ಫರ್. ಯಾವಾಗ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ? ಪಬ್ಲಿಕ್ ಕಂಪನಿ ಇದ್ದರೆ. ಯಾವಾಗ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ? ಪ್ರೈವೇಟ್ ಕಂಪನಿ ಇದ್ದರೆ. ನೆಕ್ಸ್ಟ್, ಪಾಯಿಂಟ್ ನಂಬರ್ 9 ಈಸ್ ಮೇಂಟೆನೆನ್ಸ್ ಆಫ್ ಬುಕ್ಸ್. ಮೇಂಟೆನೆನ್ಸ್ ಆಫ್ ಬುಕ್ಸ್ ಮತ್ತು ಪೀರಿಯಾಡಿಕ್ ಆಡಿಟ್ ಮತ್ತು ರೈಟ್ ಟು ಆಕ್ಸೆಸ್ ಆಫ್ ಬುಕ್ಸ್ ಆಫ್, ಇದಿಷ್ಟನ್ನು ಒಂದೇ ಸಲ ತೊಗೊತೀನಿ. ಮೇಂಟೆನೆನ್ಸ್ ಆಫ್ ಬುಕ್ಸ್ ಅಂದರೆ ಏನರ್ಥ? ನೋಡಿ, ಇಲ್ಲಿ ಕಂಪನಿ ಅನ್ನೋದು ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಕಂಪನಿ ಆ್ಯಸ್ ಕಂಪೇರ್ಡ್ ಟು ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್, ದ ನಂಬರ್ ಆಫ್ ಪರ್ಸನ್ಸ್ ಇನ್ವಾಲ್ವ್ಮೆಂಟ್ ವಿಲ್ ಬಿ ಹೈಯರ್ ಆ್ಯಂಡ್ ಆಲ್ಸೋ ದ ಅಮೌಂಟ್ ಇನ್ವಾಲ್ವ್ಮೆಂಟ್ ವಿಲ್ ಬಿ ಹೈಯರ್. ಸೊ ಆ ಕಾರಣಕ್ಕೋಸ್ಕರ ದ ಗೌರ್ಮೆಂಟ್ ವಿಲ್ ಬಿ ಹ್ಯಾವಿಂಗ್ ಎನ್ ಸ್ಟ್ರಿಕ್ಟ್ ಆ್ಯಂಡ್ ವಿಜಿಲೆಂಟ್ ರೆಗ್ಯುಲೇಷನ್ಸ್ ಇನ್ ಆರ್ಡರ್ ಟು ಲುಕ್ ಇನ್ ಟು ದ ಮ್ಯಾಟರ್ಸ್. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಬುಕ್ಸ್ ಮೇಂಟೈನ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು ಯಾವ ಥರ ಬುಕ್ಸ್ ಮೇಂಟೈನ್ ಮಾಡಬೇಕು, ಎಷ್ಟು ವರ್ಷ ಮೇಂಟೈನ್ ಮಾಡಬೇಕು, ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ 9th ಪಾಯಿಂಟಲ್ಲಿ ಪೀರಿಯಾಡಿಕ್ ಆಡಿಟ್ ಅಂತ ಇದೆ. ಪೀರಿಯಾಡಿಕ್ ಆಡಿಟ್ ಅಂದರೆ ಪ್ರತಿ ವರ್ಷವೂ ನೀವು ರೆಗ್ಯುಲರಾಗಿ ನಿಮ್ಮ ಏನಂತ ಹೇಳ್ತೀವಿ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸ್ನ ಒಬ್ಬ ಚಾರ್ಟ್ ಅಕೌಂಟೆಂಟ್ ಕೈಯಲ್ಲಿ ಸರ್ಚ್ ಮಾಡಿಸ್ಬೇಕು. ಸರ್ ಹಂಗಿದ್ರೆ ಬೇರೆ ಕಂಪನಿಯವ್ರು ಮಾತ್ರ ಸರ್ಚ್ ಮಾಡಬೇಕಾ ಚಾರ್ಟ್ ಅಕೌಂಟೆಂಟ್ಸ್ ಹತ್ರ? ಬೇರೆಯವರು ಯಾರು ಆಡಿಟ್ ಮಾಡಿಸಲ್ವಾ ಚಾರ್ಟ್ ಅಕೌಂಟೆಂಟ್ಸ್ ಹತ್ರ? ಇಟ್ ಈಸ್ ನಾಟ್ ಲೈಕ್ ದಟ್. ಕಂಪನಿ ಆಡಿಟನ್ನು ಕಂಪಲ್ಸರಿಯಾಗಿ ಚಾರ್ಟ್ ಅಕೌಂಟೆಂಟೇ ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಇಟ್ ಡಿಪೆಂಡ್ಸ್ ಆನ್ ಸರ್ಟನ್ ರೆಗ್ಯುಲೇಷನ್ಸ್. ಟರ್ನ್ ಓವರ್ಸ್ ಅಂದರೆ ಸೇಲ್ಸ್ ಎಲ್ಲ ಇಷ್ಟು ಕ್ರಾಸ್ ಆದರೆ ಮಾಡಬೇಕು, ಇಲ್ಲಾಂದರೆ ಇಲ್ಲ ಅನ್ನೋ ರೆಗ್ಯುಲೇಷನ್ಸ್ ಇದೆ. ಆದರೆ ಕಂಪನಿಲಿ ನೀವು ₹1 ರೆವೆನ್ಯೂ ಅರ್ನ್ ಮಾಡಿಲ್ಲ, ಲಾಸ್ ಆಗಿದೆ, ಅಥವಾ ನೀವು 1 crore rupees ಸೇಲ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರು ಇಮ್ಮೆಟೀರಿಯಲ್, ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಫ್ಯಾಕ್ಟ್ ವಾಟ್ ಎವರ್ ದ ಅಮೌಂಟ್ ಈಸ್ ಇನ್ವಾಲ್ವ್, ಯು ಹ್ಯಾವ್ ಟು ಗೆಟ್ ದ ಆಡಿಟ್ ಡನ್ ಬೈ ಅ ಚಾರ್ಟ್ ಅಕೌಂಟೆಂಟ್. ಚಾರ್ಟ್ ಅಕೌಂಟೆಂಟ್ ಸಿಗ್ನೇಚರ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಆಡಿಟ್ ಶುಡ್ ಬಿ ಕಂಡಕ್ಟೆಡ್. ನೆಕ್ಸ್ಟು, ರೈಟ್ ಆಫ್ ಆಕ್ಸೆಸ್ ಟು ದ ಇನ್ಫಾರ್ಮೇಷನ್. ರೈಟ್ ಆಫ್ ಆಕ್ಸೆಸ್ ಟು ದ ಇನ್ಫಾರ್ಮೇಷನ್ ಅಂದರೆ ಯಾರು ಅಲ್ಲಿರುವಂಥ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ಬೋದು, ಯಾರಿಗೆ ಅದನ್ನು ಕಾಪೀಸ್ ಅಂದರೆ ಅದನ್ನು ಜೆರಾಕ್ಸ್ ಕಾಪೀಸ್ ತೊಗೊಳೋದಕ್ಕೆ
ಚಾನ್ಸಸ್ ಇರುತ್ತೆ. ಇದೆಲ್ಲ ರೆಗ್ಯುಲೇಷನ್ಸು ಅಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಓಕೆ, ಸೊ ಇದು ನಿಮಗೆ ಜನರಲ್ ಆಗಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಇದನ್ನು ನೀವು ಹೋಗ್ತಾ ಹೋಗ್ತಾ ನಿಮ್ಮ ಇಂಟರಲ್ಲಿ ಯು ವಿಲ್ ಬಿ ಸ್ಟಡಿಂಗ್ ಫಾರ್ ಆಲ್ಮೋಸ್ಟ್ 60 to 70 ಮಾರ್ಕ್ಸ್ಗೆ ಇದ್ರ ಬಗ್ಗೆನೇ ಚಾಪ್ಟರ್ಸ್ ಓದ್ತೀರಾ. ಓಕೆ, ಸೊ ಫಾರ್ ದ ಟೈಮ್ ಬೀಯಿಂಗ್ ಇಷ್ಟು ಸೈಲೆಂಟ್ ಫೀಚರ್ಸ್ ನಾವು ಕೇಳ್ಕೊಳ್ಳಿ. ಸೊ ಆ್ಯಸ್ ಫಾರ್ ಆ್ಯಸ್ ಐ ನೋ, ಇದೆಲ್ಲದು ನಿಮ್ಗೆ ಯಾವುದೂ ಹೊಸದಲ್ಲ. ಆಲ್ ದ ಥಿಂಗ್ಸ್ ಹ್ಯಾಸ್ ಬಿನ್ ಆಲ್ರೆಡಿ ರಿಪೀಟೆಡ್ ಇನ್ ಯುವರ್ PU ಇಟ್ ಸೆಲ್ಫ್. ಐ ಆಮ್ ಡ್ಯಾಮ್ ಶ್ಯೂರ್. ಓಕೆ, ಎಸ್. ನೆಕ್ಸ್ಟ್ ಈಗ ತೊಗೊತಾ ಇರೋ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಏನೇನು ತೊಗೊಂಡಿದ್ದೀವಿ ನಾವು? ನಂಬರ್ 1 ಮೀನಿಂಗ್ ಆಫ್ ದ ಕಂಪನಿ ತೊಗೊಂಡಿದ್ದೀವಿ. ಅದಾದಮೇಲೆ ಸೆಕೆಂಡ್ 1 ಸೇಲಿಯಂಟ್ ಫೀಚರ್ಸ್ ಆಫ್ ದ ಕಂಪನಿ ತೊಗೊಂಡಿದ್ದೀವಿ. ಸೊ ಈಗ ನೆಕ್ಸ್ಟ್ ತೊಗೊತಾ ಇರೋದು ಯಾವುದು ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಕಂಪನೀಸ್. ಸೊ ಟೈಪ್ಸ್ ಆಫ್ ಕಂಪನೀಸಲ್ಲಿ ದ ಫಸ್ಟ್ ಒನ್ ಐ ಆಮ್ ಟೇಕಿಂಗ್ ಹಿಯರ್ ಇಸ್ ಗೌರ್ಮೆಂಟ್ ಕಂಪನಿ. ಓಕೆ, ಸೊ ಗೌರ್ಮೆಂಟ್ ಕಂಪನಿ ಅಂದರೆ ಏನರ್ಥ? ಇದು ಆ್ಯಕ್ಚುಲಾಗಿ ನಾವು ಲಾ ಅಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಇನ್ ಕೇಸ್ ಆಫ್ ಲಾ ನಾವು ಗೌರ್ಮೆಂಟ್ ಕಂಪನಿ ಅಂದರೆ ಹೇಗೆ ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಂಪ್ನಿ ಗೌರ್ಮೆಂಟ್ ಕಂಪ್ನಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ದ 51% ಆಫ್ ದ ಶೇರ್ ಹೋಲ್ಡಿಂಗ್ ಶುಡ್ ಬಿ ಹೆಲ್ಡ್ ಬೈ ಐದರ್ 3 persons. ಯಾರ್ಯಾರು? ಫಾರ್ ಎಕ್ಸಾಂಪಲ್ ಐ ವಿಲ್ ಟ್ರೈ ಟು ರೈಟ್ ಇಟ್ ಹಿಯರ್. ಸೊ ಪ್ಲೀಸ್ ಅಂತ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇಫ್ ಇಟ್ ಈಸ್ ನಾಟ್ ಪರ್ಫೆಕ್ಟ್. ಯಾಕೆಂದರೆ ಇಲ್ಲಿ ಐ ವಿಲ್ ನಾಟ್ ಬಿ ಕಂಫರ್ಟಬಲ್. ಗೌರ್ಮೆಂಟ್ ಕಂಪನಿ ಐ ವಿಲ್ ರೈಟ್ ಇಟ್ ಆಸ್ GC. ಸೊ ಬೇಸಿಕಲಿ 3 persons ಇರ್ತಾರೆ. ಯಾವುದ್ಯಾವುದು? ಒಂದು ಸ್ಟೇಟ್ ಗೌರ್ಮೆಂಟು, ಮತ್ತು ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟು, ಆ್ಯಂಡ್ ಅನದರ್ ಒನ್ ಇಸ್ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಈ ಗೌರ್ಮೆಂಟ್ ಕಂಪನಿಲಿ ಮಿನಿಮಮ್ 51% ಆಫ್ ದ ಶೇರ್ 51% ಆಫ್ ದ ಶೇರ್ಸನ್ನು ಸ್ಟೇಟ್ ಗೌರ್ಮೆಂಟ್ ಅವರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಥವಾ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರೂ ಸೇರಿ ಹೋಲ್ಡ್ ಮಾಡಿರಬೇಕು. ಅಂತಹ ಕಂಪನಿನ ನಾವು ಗೌರ್ಮೆಂಟ್ ಕಂಪನಿ ಅಂತೀವಿ. ಓಕೆ, ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಕಂಪ್ನಿ ಕೆಳಗಡೆ ಬರೋ ಎಲ್ಲ ಕಂಪ್ನೀಸೂ ಗೌರ್ಮೆಂಟ್ ಕಂಪ್ನಿನೇ. ಓಕೆ, ಬೈ ಡಿಫಾಲ್ಟ್ ಗೌರ್ಮೆಂಟ್ ಕಂಪ್ನಿ ಕೆಳಗಡೆ ಏನೇನಿರುತ್ತೆ ಅದೆಲ್ಲನೂ ಗೌರ್ಮೆಂಟ್ ಕಂಪ್ನೀಸೇ. ಅದರ ಪರ್ಸಂಟೇಜಸ್ ಅದೇನು ಚೆಕ್ ಮಾಡಲ್ಲ. ಮೊದಲನೇ ಕಂಪ್ನಿದು ಮಾತ್ರನೇ ನಾವೇನು ಚೆಕ್ ಮಾಡ್ತೀವಿ, ಯಾವುದಾದ್ರೂ ಒಂದು ಸಪ್ರೇಟ್ ಕಂಪ್ನಿನ ಗೌರ್ಮೆಂಟ್ ಕಂಪ್ನಿ ಅಂತ ಹೋಗಬೇಕು ಅಂತ ಹೇಳಿದ್ರೆ ಅದರ ಶೇರ್ ಪರ್ಸಂಟೇಜ್ ಎಷ್ಟು? 51%ಗಿಂತ ಜಾಸ್ತಿ ಶೇರ್ಸನ್ನು ಯಾರು ಹೋಲ್ಡ್ ಮಾಡಿರಬೇಕು? ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಆ್ಯಂಡ್ ಸೆಂಟ್ರಲ್. ಓಕೆ, ಎಸ್. ನೆಕ್ಸ್ಟು ಫಾರಿನ್ ಕಂಪನಿ. ಫಾರಿನ್ ಕಂಪನಿ ಅಂದರೆ ಏನರ್ಥ? ಇಲ್ಲಿ ಬೇಸಿಕ್ಕಾಗಿ ಫಾರಿನ್ ಕಂಪನಿ ಅಂದರೆ 2 things ತಗೋಬೇಕು ನಾವು. ಏನೇನದು? ನಂಬರ್ 1, ಇನ್ ಆರ್ಡರ್ ಟು ಕಾಲ್ ಎನಿ ಕಂಪನಿ ಆಸ್ ಅ ಫಾರಿನ್ ಕಂಪನಿ, ನಂಬರ್ 1 ಇಟ್ ಶುಡ್ ಗೆಟ್ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ. ಇಂಡಿಯಾದಲ್ಲಿ ಅದರ ರಿಜಿಸ್ಟ್ರೇಷನ್ ಆಗಿರಬಾರ್ದು. ಯಾಕೆಂದರೆ ಫಾರಿನ್ ಕಂಪ್ನಿನ ಅಥವಾ ಇಂಡಿಯನ್ ಕಂಪ್ನಿನ ಅಂತ ನಾವು ಡಿಸ್ಕಸ್ ಮಾಡೋದು, ಇಟ್ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ದ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ ಮಾಡೋದ್ರ ಮೇಲೆ ನಾವು ಡೊಮೆಸ್ಟಿಕ್ ಅಥವಾ ಫಾರಿನ್ ಕಂಪ್ನಿ ಅಂತ ಹೋಗ್ತೀವಿ ಹೊರತು ಅವರೆಲ್ಲಿ ಬಿಸ್ನೆಸ್ ನಡೆಸ್ತಾರೆ ಅನ್ನೋದಲ್ಲ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕಂಪ್ನಿನ ನಾನು ಬ್ಯಾಂಗ್ಳೂರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀನಿ, ಬಟ್ ನಾನು 100% ಬಿಸ್ನೆಸ್ಸನ್ನು ಲಂಡನಲ್ಲಿ ಮಾಡ್ತೀನಿ. ಈವನ್ ದಟ್ ಈಸ್ ದ ಕಂಪ್ನಿ ವಿಲ್ ಬಿ ಟರ್ಮ್ಡ್ ಆಸ್ ಇಂಡಿಯನ್ ಕಂಪ್ನಿ ಇಟ್ಸಲ್ಲ. ಯಾಕೆಂದರೆ ರಿಜಿಸ್ಟ್ರೇಷನ್ ಇಂಡಿಯಾದಲ್ಲಿ ನಡ್ತಿರೋದು. ಸರ್, ಬಿಸ್ನೆಸ್ ಎಲ್ಲ ಅದನ್ನು ಔಟ್ಸೈಡ್ ದ ಇಂಡಿಯಾ ನಡೀತಿದೆಯಲ್ಲ, ಅದು ಮ್ಯಾಟ್ರ್ ಆಗಲ್ಲ. ರಿಜಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್. ಸೊ ಇಫ್ ಯು ವಾಂಟ್ ಟು ಕಾಲ್ ಎನಿ ಕಂಪ್ನಿ ಆಸ್ ಫಾರಿನ್ ಕಂಪನಿ, the 2 most important things are, number 1, it should get registered outside India, and in order to call any company as a foreign company, the registration of that company should be done outside India and its business should be done inside India. ಓಕೆ, ಸೊ ಅಂಥದನ್ನು ನಾವು ಫಾರಿನ್ ಕಂಪನಿ ಅಂತ ಕೂಗ್ತೀವಿ. ನೆಕ್ಸ್ಟು ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿ ಅಂದರೆ ಏನರ್ಥ? ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿ, ಬೇಸಿಕಲಿ ದೆರ್ ಆರ್ ಸರ್ಟನ್ ಥಿಂಗ್ಸ್ ಇದೆ ಅಲ್ಲಿ. ಏನು? ಈಗ ಎಲ್ಲಿ ನಿಮ್ಮ ಡಿಗ್ರಿ ಅಥವಾ ನಿಮ್ಮ PU ಓದಬೇಕಾದ್ರೆ ಪ್ರೈವೇಟ್ ಕಂಪ್ನಿ ಅಂದರೆ ಏನಂತ ಹೇಳಿರ್ತಾರೆ, ಇಟ್ ಈಸ್ ಎ ಕಂಪ್ನಿ ವಿಚ್ ಈಸ್ ನಾಟ್ ಎ ಪಬ್ಲಿಕ್ ಕಂಪ್ನಿ. ದಟ್ಸ್ ರೈಟ್, ದಟ್ ಈಸ್ ದ ಆ್ಯಕ್ಚುಯಲ್ ಡೆಫಿನೇಷನ್. ಯಾವ ಕಂಪ್ನಿನ ನಾವು ಪಬ್ಲಿಕ್ ಕಂಪ್ನಿ ಅಂತ ಕೂಗಲ್ಲ, ಅದೆಲ್ಲನೂ ನಾವು ಪ್ರೈವೇಟ್ ಕಂಪ್ನಿ ಅಂತ ಕೂಗ್ತೀವಿ. ಓಕೆ, ಆ್ಯಂಡ್ ಆಲ್ಸೋ ಅಲ್ಲಿ ಏನಿರುತ್ತೆ, ಇಲ್ಲಿ ಕೊಟ್ಟಿರೋ ಪ್ರಕಾರ ಮೊದಲನೇ ಪಾಯಿಂಟು, ದೆರ್ ಈಸ್ ರಿಸ್ಟ್ರಿಕ್ಷನ್ ಇನ್ ದ ರೈಟ್ ಟು ಟ್ರಾನ್ಸ್ಫರ್ ದ ಶೇರ್ಸ್. ರಿಸ್ಟ್ರಿಕ್ಷನ್ ಇನ್ ದ ರೈಟ್ ಟು ಟ್ರಾನ್ಸ್ಫರ್ ದ ಶೇರ್ಸ್ ಅಂತ ಹೇಳಿದ್ರೆ ಅಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಶೇರ್ಸನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ. ನೀವು ಪಬ್ಲಿಕ್ ಕಂಪ್ನಿ ಥರ ಬ್ಲೈಂಡಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ನಾನು ನಿಮಗೆ ನಿಮ್ಮ ಡಿಗ್ರಿ ಮತ್ತು PU ಮತ್ತು ಇಲ್ಲಿಗೂ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಹೇಳಿರ್ತಾರೆ ಪ್ರೈವೇಟ್ ಕಂಪ್ನಿ ಆದರೆ ಅವ್ರ ಪೇಡ್ ಅಪ್ ಕ್ಯಾಪಿಟಲು 1 ಲಕ್ಷ ರೂಪಾಯಿ ಇರಬೇಕು ಅಂತ. ಆ ರೂಲು ಇಲ್ಲಿ ಎಲಿಮಿನೇಟ್ ಆಗೋಗಿದೆ. ದೆರ್ ಇಸ್ ನೋ ಸಚ್ ಥಿಂಗ್ಸ್ ಹಿಯರ್. ಅಂದರೆ ಯಾವುದೇ ಕಾರಣಕ್ಕೂ ನೀವು ಇಷ್ಟೇ ದುಡ್ಡು ಇಡಬೇಕು ಅಂತ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿರುವಂಥ ಈ ಸೆಕೆಂಡ್ ಪಾಯಿಂಟು ವೆರಿ 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 ಇಂಪಾರ್ಟೆಂಟ್. ಏನದು?
1% ಕಂಪ್ನೀಲಿ ನಿಮ್ಗೆ ಎಷ್ಟು ಜನ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನೀಲಿ ಎಷ್ಟು ಜನ ಇರಬೇಕು ಅಂತ ನಿಮಗೆ ಗೊತ್ತಿರಬೇಕು. ಪ್ರೈವೇಟ್ ಕಂಪ್ನೀಲಿ ಬೇಸಿಕ್ಕಾಗಿ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟು, 2 ಇಬ್ಬರು ಇರಬೇಕು. ಆ್ಯಂಡ್ ಆಲ್ಸೋ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್, ಇಟ್ ಈಸ್ 200, 200 ಜನ ಇರಬೇಕು. ಸೊ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಆರ್ 2 ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಪರ್ಸನ್ಸ್ ಆರ್ 200. ಒಂದೇ ಒಂದು ಕಂಪ್ನಿಲಿ ಮಾತ್ರ 2ಗಿನ್ನ ಕಮ್ಮಿ ಇರ್ತಾರೆ. ಎಲ್ಲಿ? ಇಲ್ಲೇ ಇದೆ. ಇನ್ ಕೇಸ್ ಆಫ್ 1% ಕಂಪನಿ, 1% ಕಂಪ್ನಿಲಿ ಮಾತ್ರನೇ ನಿಮಗೆ ಇಬ್ಬರಿಗಿನ್ನ ಕಮ್ಮಿ ಇರ್ತಾರೆ. ಸೊ ಅಲ್ಲಿಗೆ ಜನರಲಾಗಿ ನಾವು ಹೇಳಬೇಕು ಅಂದರೆ ಪ್ರೈವೇಟ್ ಕಂಪ್ನಿ ಅಂದರೆ ಏನಿರುತ್ತೆ, ಆ ಪ್ರೈವೇಟ್ ಕಂಪ್ನಿ ಈಸ್ ಅ ಕಂಪ್ನಿ ವೇರ್ ದ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಆರ್ 2 ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ ಆರ್ 200. 200ಕ್ಕಿಂತ ಜಾಸ್ತಿ ಇರಬಾರ್ದು, ಇಬ್ಬರಿಗಿನ್ನ ಕಮ್ಮಿ ಇರಬಾರ್ದು. ಇಬ್ಬರಿಗಿನ್ನ ಕಮ್ಮಿ ಇರೋದಕ್ಕೆ ಸಾಧ್ಯತೆ ಇದೆ ಯಾವ ಕಂಪ್ನಿಲಿ? 1% ಕಂಪ್ನಿಲಿ ಮಾತ್ರ. ಯಾಕೆ? ಆ್ಯಸ್ ಇಫ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಇನ್ ಕೇಸ್ ಆಫ್ 1% ಕಂಪ್ನಿ ದ ನಂಬರ್ ಆಫ್ ಪರ್ಸನ್ಸ್ ವಿಲ್ ಬಿ ಓನ್ಲಿ 1. ಓಕೆ, ರೈಟ್. ಇಲ್ಲಿ ಏನಕ್ಕೋಸ್ಕರ ಇದನ್ನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ಕೆಲವೊಂದು ಸಲ ಇದನ್ನು ಕೇಸ್ ಲಾ ಪ್ರಕಾರ ಕೊಡೋ ಚಾನ್ಸಸ್ ಇರುತ್ತೆ. ಏನದು? ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿ, 2. ವರಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ 200 ಜನ ಅಥವಾ ಅದಕ್ಕಿಂತ ಜಾಸ್ತಿ ಅಂದರೆ ಯಾರ್ಯಾರು ಇರಬೇಕಾ 200 ಜನದಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಈಗ ಐಲ್ ಟೇಕ್ ದಿಸ್ ಒನ್. ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ 200 ಕೌಂಟ್ ಮಾಡಬೇಕಾದ್ರೆ ಸರ್ಟನ್ ನಂಬರ್ ಆಫ್ ಪರ್ಸನ್ಸನ್ನು ಇನ್ಕ್ಲೂಡ್ ಮಾಡೋ ಹಾಗಿಲ್ಲ. ಯಾರದು ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ನಾವು ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳೋದು ಇಲ್ಲಿದೆ. ನಂಬರ್ 1 is 1 ಪರ್ಸನ್ಸ್ ಹೂ ಆರ್ ಇನ್ ದ ಎಂಪ್ಲಾಯ್ಮೆಂಟ್ ಆಫ್ ದ ಕಂಪನಿ. ಅಂದರೆ ಕಂಪ್ನಿ ಒಳಗಡೆ ಕೆಲಸ ಮಾಡೋರನ್ನ ನೀವು ಕೌಂಟಿಗೆ ತೊಗೋಬಾರ್ದು. ಯು ಆರ್ ನಾಟ್ ಸಪೋಸ್ ಟು ಟೇಕ್ ದ ಪರ್ಸನ್ಸ್ ಹೂ ಆರ್ ದ ಎಂಪ್ಲಾಯೀಸ್. ದ ಎಂಪ್ಲಾಯೀಸ್ ಆಫ್ ದ ಕಂಪನಿ ವಿಲ್ ನಾಟ್ ಬಿ ಕೌಂಟೆಡ್ ಫಾರ್ ಚೆಕಿಂಗ್ 200 ನಂಬರ್ಸ್. ಅದಾದಮೇಲೆ ಸೆಕೆಂಡ್ ಒನ್ ತೊಗೊಳೋದಕ್ಕಿಂತ ಇಲ್ಲೇನೇ 2 ಪಾಯಿಂಟ್ ಇದೆ ಅಲ್ಲಿ ಆ್ಯಕ್ಚುಲಾಗಿ. ಆ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ persons who have been having been formerly in the employment of the company, who are members of the company while in that employment and have continued to be members after the employment cease shall not be included in the number of members. ಅಂದರೆ ಅರ್ಥ ಏನು? ಬಿಗಿನಿಂಗಲ್ಲಿ ಅವರು ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಯಾವುದೋ ಒಂದು ಫೈನ್ ಆಪರ್ಚುನಿಟಿ ಸಿಕ್ಕಿದಾಗ ಆ ಕಂಪ್ನಿಲೇ ಶೇರ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಬಿಗಿನಿಂಗಲ್ಲಿ ಎಂಪ್ಲಾಯೀಸ್ ಆಗಿದ್ದರು, ಆಮೇಲೆ ಶೇರ್ಸ್ ಪರ್ಚೇಸ್ ಮಾಡಿದ್ರು. ಆವಾಗ ಅವ್ರಿಗೆ ಡ್ಯುಯಲ್ ಪೊಸಿಷನ್ ಬಂತು. ಏನು? ರೈಟ್ ನೌ ದೇ ಆರ್ ಎಂಪ್ಲಾಯೀಸ್ ಆ್ಯಸ್ ವೆಲ್ ಆಸ್ ಶೇರ್ ಹೋಲ್ಡರ್ಸ್. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಶೇರ್ಸ್ನ ಹಾಗೆ ಇಟ್ಕೊಂಡಿರ್ತಾರೆ, ಬಟ್ ಕೆಲಸ ಬಿಟ್ಬಿಟ್ಟು ರಿಟೈರ್ಡ್ ಆಗಿ ಹೋಗ್ತಾರೆ ಅಥವಾ ಆಚೆ ಹೊರಟೋಗ್ತಾರೆ. ಇಂಥವ್ರನ್ನು ನೀವು ಕೌಂಟ್ ಮಾಡಬಾರ್ದು. ಯಾರ್ಯಾರು? ಅರ್ಲಿಯರ್ ದೇ ವರ್ ಎಂಪ್ಲಾಯೀಸ್ and after certain point of time they will purchase the shares and become shareholder, and later they will get retired from the company but they will hold the shares. ಅಂಥವ್ರನ್ನು ನೀವು 200 ನಂಬರ್ಸ್ ಚೆಕ್ ಮಾಡಬೇಕಾದ್ರೆ ಕೌಂಟ್ ಮಾಡಬಾರ್ದು. ಅದರ ಜೊತೆಗೆ ಇನ್ನೊಂದು ಪಾಯಿಂಟು ಇದೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಾಗಿ ಮೆನ್ಷನ್ ಮಾಡಿದಾರ, ಇಲ್ಲಿದೆ ನೋಡಿ. ವೇರ್ 2 or more persons hold 1 or more shares in the company jointly, they shall for the purpose will be treated as a single number. ಓಕೆ, ಅಂದರೆ ಅರ್ಥ ಏನು? ಬೇಸಿಕಲಿ ಇಲ್ಲಿ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಈಗ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಸೇರಿಬಿಟ್ಟು ರಿಲಯನ್ಸ್ ಕಂಪ್ನಿಗೆ ಒಂದು ಶೇರ್ ಪರ್ಚೇಸ್ ಮಾಡ್ತೀವಿ. ಆವಾಗ ನಾವು ಒಂದೇ ಶೇರ್ನ ಇಬ್ಬರು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಇಬ್ಬರು ಶೇರ್ ಹೋಲ್ಡರ್ ಅಂತ ಹೇಳಲ್ಲ, ಒಬ್ಬರೇ ಶೇರ್ ಹೋಲ್ಡರು. ಯಾಕೆಂದರೆ ನಮ್ಮನ್ನು ಜಾಯಿಂಟ್ ಶೇರ್ ಹೋಲ್ಡರ್ಸ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಅಣ್ಣ ಮತ್ತು ತಮ್ಮ ಇಬ್ಬರು ಸೇರಿ ಒಂದು ಲ್ಯಾಂಡನ್ನು ಓನ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನಂತ ಹೇಳ್ತಾರೆ? ದೇ ವಿಲ್ ಬಿ ಕಾಲ್ಡ್ ಆ್ಯಸ್ ಜಾಯಿಂಟ್ ಹೋಲ್ಡರ್ಸ್, ಜಾಯಿಂಟ್ ಓನರ್ಸ್ ಅಂತ ಹೇಳ್ತಾರೆ. ಕರೆಕ್ಟಾ? ಬ್ಯಾಂಕ್ ಅಕೌಂಟ್ಸಲ್ಲೂ ಇರುತ್ತೆ. ಸೊ ಅಂತ ಸೇವೆ ಇಲ್ಲೂ ಅಷ್ಟೇ. ಒಂದೇ ಶೇರನ್ನು 2, 3, 4 ಜನ ಆ ಥರ ಏನಾದರೂ ಹೋಲ್ಡ್ ಮಾಡಿದ್ದಾರೆ ಅಂದರೆ ಅವಾಗ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ 3-4 ಜನ ಅಂತ ಕೌಂಟ್ ಮಾಡಲ್ಲ, ಒಬ್ಬರೇ ಜಾಯಿಂಟ್ ಹೋಲ್ಡರ್ಸ್ ಅವರು. ಸೊ ಅಲ್ಲಿಗೆ 200 ನಂಬರ್ಸ್ನ ಕೌಂಟ್ ಮಾಡಬೇಕಾದ್ರೆ 3 ಥಿಂಗ್ಸನ್ನು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಏನೇನದು? ನಂಬರ್ 1 ಈಸ್ ಎಂಪ್ಲಾಯೀಸ್ ಆಫ್ ದ ಕಂಪ್ನಿನ ಕೌಂಟ್ ಮಾಡಬಾರ್ದು. ಇನಿಷಿಯಲಾಗಿ ಎಂಪ್ಲಾಯೀಸ್ ಆಗಿರ್ತಾರೆ, ಆಮೇಲೆ ಶೇರ್ಸ್ ಪರ್ಚೇಸ್ ಮಾಡ್ತಾರೆ, ಆ್ಯಂಡ್ ಒನ್ ಫೈನ್ ಡೇ ದೇ ವಿಲ್ ಗೆಟ್ ರಿಟೈರ್ಡ್ ಫ್ರಮ್ ದ ಕಂಪನಿ ಬಟ್ ದೇ ವಿಲ್ ಕಂಟಿನ್ಯೂ ಟು ಬಿ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಸೊ ಅವ್ರನ್ನೂ ನೀವು ಕೌಂಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಥರ್ಡ್ ಒನ್ ಈಸ್ ಜಾಯಿಂಟ್ ಹೋಲ್ಡರ್ ಶೆಲ್ ಬಿ ಟ್ರೀಟೆಡ್ ಆ್ಯಸ್ ಸಿಂಗಲ್ ಶೇರ್ ಹೋಲ್ಡರ್ಸ್. ಸೊ ಇದು ಪ್ರೈವೇಟ್ ಕಂಪ್ನಿ. ನೆಕ್ಸ್ಟ್ ಪಬ್ಲಿಕ್ ಕಂಪ್ನಿ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಪಬ್ಲಿಕ್ ಕಂಪ್ನಿ ಅಂದರೆ ಏನರ್ಥ? ಇಟ್ ಈಸ್ ಅ ಕಂಪನಿ ವೇರ್ ಅಂತ ಹೇಳ್ತೀವಿ ವಿಚ್ ಈಸ್ ನಾಟ್ ಎ ಪ್ರೈವೇಟ್ ಕಂಪ್ನಿ. ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರಿಸ್ಟ್ರಿಕ್ಷನ್ಸ್ ಇರಲ್ಲ. 200 ನಂಬರ್ಸ್ ಇರಬೇಕು ಮ್ಯಾಕ್ಸಿಮಮ್ ಅನ್ನೋದು, ಮತ್ತು ಶೇರ್ಸ್ ಯಾರಿಗೆ ಬೇಕಾದರೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಮಿನಿಮಮ್ ನಂಬರ್ ಎಷ್ಟು, ಮ್ಯಾಕ್ಸಿಮಮ್ ನಂಬರ್ ಎಷ್ಟು ಅಂತ ಗೊತ್ತಿದೆ ನಿಮಗೆ. ಮಿನಿಮಮ್ ನಂಬರ್ಸ್ ಎಷ್ಟು?
ದ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ಪಬ್ಲಿಕ್ ಕಂಪನಿ 7 ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ ಆರ್ ಇನ್ಫಿನಿಟಿ. ಕರೆಕ್ಟಾ? ಸೊ ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಇದು ಅಂತ ಹೇಳ್ತೀನಿ ಇಲ್ಲಿ, ಈ ಪಾಯಿಂಟ್ ಒಂದು ಇಂಪಾರ್ಟೆಂಟ್. ಏನು, ಎ ಕಂಪನಿ ವಿಚ್ ಈಸ್ ಎ ಲಿಸ್ಟೆಡ್ ಪಬ್ಲಿಕ್ ಕಂಪನಿ ಇಫ್ ಇಟ್ ಗೆಟ್ಸ್ ಅನ್ಲಿಸ್ಟೆಡ್ ಕಂಟಿನ್ಯೂಸ್ ಟು ಬಿ ಎ ಪಬ್ಲಿಕ್ ಕಂಪನಿ. ಇಲ್ಲಿ ಲಿಸ್ಟೆಡ್ ಕಂಪನಿ ಮತ್ತು ಅನ್ಲಿಸ್ಟೆಡ್ ಕಂಪನಿ ಅಂತ ಇರುತ್ತೆ. ಲಿಸ್ಟೆಡ್ ಕಂಪನಿ ಮತ್ತು ಅನ್ಲಿಸ್ಟೆಡ್ ಕಂಪನಿ ಅಂದರೆ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟು ಇಲ್ಲೂ ನೀವು ಓದ್ತೀರಾ ಅದನ್ನು. ಯಾವುದಾದ್ರೂ ಒಂದು ಕಂಪನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದರ ಹೆಸರಿದೆ ಅಂತ ಹೇಳಿದ್ರೆ ಅದನ್ನು ನಾವು ಲಿಸ್ಟೆಡ್ ಕಂಪನಿ ಅಂತೀವಿ. ಬೇರೆ ಸ್ಟಾಕ್ ಎಕ್ಸ್ಚೇಂಜ್ ಅದರ ಹೆಸರಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ಲಿಸ್ಟೆಡ್ ಕಂಪನಿ. ಸೊ ಲಿಸ್ಟೆಡ್ ಕಂಪ್ನಿ ಯಾವತ್ತೂ ಪಬ್ಲಿಕ್ ಕಂಪ್ನಿ ಆಗಿರುತ್ತೆ. ಪ್ರೈವೇಟ್ ಕಂಪ್ನಿ ಯಾವತ್ತೂ ಲಿಸ್ಟೆಡ್ ಕಂಪ್ನಿ ಆಗೋದಕ್ಕಾಗಲ್ಲ. ನೀವು ಲಿಸ್ಟೆಡ್ ಕಂಪ್ನಿ ಆಗಬೇಕು ಅಂದರೆ ಪಬ್ಲಿಕ್ ಕಂಪ್ನಿನೇ ಆಗಿರಬೇಕು. ವರಾಸ್ ಅನ್ಲಿಸ್ಟೆಡ್ ಕಂಪ್ನಿ ಯಾವ್ದು ಬೇಕಾದರೂ ಆಗ್ಬೋದು, ಪ್ರೈವೇಟ್ ಕಂಪ್ನಿ ಆದರೂ ಆಗ್ಬೋದು, ಪಬ್ಲಿಕ್ ಕಂಪ್ನಿ ಆದರೂ ಆಗ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ಲ ಈಗ ಆ ಪಾಯಿಂಟಲ್ಲಿ ಏನಂತ ಇದೆ, ಒನ್ ಮೋರ್, ಎ ಕಂಪನಿ ವಿಚ್ ಈಸ್ ಎ ಲಿಸ್ಟೆಡ್ ಪಬ್ಲಿಕ್ ಕಂಪ್ನಿ ಇಫ್ ಇಟ್ ಗೆಟ್ಸ್ ಅನ್ಲಿಸ್ಟೆಡ್ ಕಂಟಿನ್ಯೂಸ್ ಟು ಬಿ ಎ ಪಬ್ಲಿಕ್ ಕಂಪ್ನಿ. ಅಂದರೆ ಯಾವುದೋ ಒಂದು ಕಂಪನಿ ಎ ಲಿಮಿಟೆಡ್ ಅನ್ನೋದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹೋಗಿ ಲಿಸ್ಟ್ ಔಟ್ ಆಗುತ್ತೆ, ಆವಾಗ ಅದನ್ನು ನಾವು ಪಬ್ಲಿಕ್ ಕಂಪನಿ ಮತ್ತು ಲಿಸ್ಟೆಡ್ ಅಂತ ಕೂಗ್ತೀವಿ. ಆ ಸ್ಟಾಕ್ ಎಕ್ಸ್ಚೇಂಜಿಂದ ಆಚೆ ಬಂದಾದಮೇಲೂ ಅದು ಪಬ್ಲಿಕ್ ಕಂಪನಿ ಆಗೇ ಇರುತ್ತೆ. ಇಟ್ ವಿಲ್ ನಾಟ್ ಬಿಕಮ್ ಪ್ರೈವೇಟ್ ಕಂಪನಿ. ಅದು ಆ ಪಾಯಿಂಟಲ್ಲಿ ಹೇಳಿರೋದು. ನೆಕ್ಸ್ಟು ನಾನು ಆವಾಗಲೇ ನಿಮ್ಗೊಂದು ಪಾಯಿಂಟ್ ಹೇಳಿದ್ದೆ, ಏನದು, ನೀವು ಪಿ ಯುಲಿ ಅಥವಾ ಡಿಗ್ರಿಲಿ ಓದಬೇಕಾದ್ರೆ ಅದೊಂದು ಮೇಜರ್ ಪಾಯಿಂಟ್ ಹೇಳಿರ್ತಾರೆ, ಏನದು, ನಂಬರ್ ಆಫ್ ಪರ್ಸನ್ಸ್ ಜೊತೆಗೆ ಪ್ರೈವೇಟ್ ಕಂಪ್ನಿ ಅಂದರೆ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ 1 ಲಕ್ಷ ಇರಬೇಕು ಮತ್ತು ಪಬ್ಲಿಕ್ ಕಂಪ್ನಿಯಲ್ಲಿ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ 5 ಲಕ್ಷ ಇರಬೇಕು ಅಂತ. ನೋಡಿ ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ನೋ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್, ಇಲ್ಲಿ no minimum paid up capital, the minimum paid up share capital of IR 1 lakh in case of private company and 5 lakh in case of public company has been done away with under Companies Act 2013. ಅಂದರೆ accordingly no minimum paid up capital requirement will be now apply for incorporating private as well as public company. ಅಂದರೆ ಅರ್ಥ ಏನು, ಈಗ ನೀವು ಪ್ರೈವೇಟ್ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೂ ಪಬ್ಲಿಕ್ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೂ ಇಷ್ಟೇ ಮಿನಿಮಮ್ ಕ್ಯಾಪಿಟಲ್ ಮಾಡಬೇಕು ಅನ್ನೋ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಓಕೆ, right. Next, one person company. So one person company is a very simple thing, as its word it speak. one person company ಅಂದರೆ ಅದರಲ್ಲಿ ಜನರಲ್ ಆಗಿ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಇದು ಬೇಸಿಕ್ಕಾಗಿ ನಿಮಗೆ ಲಾ ಅಲ್ಲಿ ತುಂಬ ಇಂಪಾರ್ಟೆಂಟು. ಅದರಲ್ಲಿ ನೀವು ಪೇಜ್ ಗಟ್ಟಲೆ ಓದಿದ್ದೀರ, ಅಲ್ಲಿ ನೀವು ಅದನ್ನು ಡೀಟೇಲ್ ಆಗಿ ಬರೀತೀರ. ಇಲ್ಲಿ ಇಟ್ಸ್ ವೆರಿ ಸ್ಮಾಲ್ ಥಿಂಗ್. ಆ್ಯಂಡ್ ಆಲ್ಸೋ ಇದು ಅಷ್ಟೇ, ಸ್ಮಾಲ್ ಕಂಪನಿ ಅನ್ನೋದು ನೀವು ಅವಾಗಲೇ ಓದಿದ್ದೀರ ಇನ್ ಕೇರಿಯಲ್ಲಿ ಲಾ ಅಲ್ಲಿ. ಆ್ಯಂಡ್ ಒನ್ಸ್ ಅಗೇನ್ ಐ ವಿಲ್ ಡಿಸ್ಕಸ್ ದಿಸ್. ಸ್ಮಾಲ್ ಕಂಪನಿ ಅಂದರೆ ಏನರ್ಥ, 2 ಪಾಯಿಂಟ್ಸ್ ಇದೆ. 1, ಮೊದಲನೇ ಪಾಯಿಂಟ್ ಏನು, ವೇರ್ ದ ಪೇರ್ ಆಫ್ ಶೇರ್ ಕ್ಯಾಪಿಟಲ್ ಆಫ್ ವಿಚ್ ಡಸ್ ನಾಟ್ ಎಕ್ಸೀಡ್ 50 lakh rupees ಆರ್ ಮೋರ್ ದೆನ್ 5 crore rupees. ಅಂದರೆ ಅಲ್ಲಿ ಜನರಲ್ ಆಗಿ ಅವರ ಬ್ಯಾಂಡ್ ವಿಡ್ತ್ ಹೇಗಿರುತ್ತೆ, ಶೇರ್ ಕ್ಯಾಪಿಟಲ್ದು 50 ಲಕ್ಷದಿಂದ 5 ಕೋಟಿ ರೂಪಾಯಿವರೆಗೂ ಇರುತ್ತೆ. ಕರೆಕ್ಟಾ? ಅಂದರೆ ಸರ್ 50 ಲಕ್ಷದಿಂದ 5 ಕೋಟಿ ರೂಪಾಯಿ ಹಂಗಲ್ಲ, ಇದು ಮ್ಯಾಕ್ಸಿಮಮ್ ಲಿಮಿಟು. ಕೆಲವೊಂದು ಸಲ ಗೌರ್ಮೆಂಟ್ ಅವರು 50 ಲಕ್ಷದ ಒಳಗಡೆ ಇರೋರನ್ನ ಸ್ಮಾಲ್ ಕಂಪನಿ ಅಂತ ಕೂಗ್ತಾರೆ. ಕೆಲವರು ಬಂದವರು ಅದನ್ನು ಇನ್ಕ್ರೀಸ್ ಮಾಡ್ತಾರೆ 75 ಲಕ್ಷ, ಇನ್ನು ಕೆಲವರು ಬಂದವರು 5 ಕೋಟಿವರೆಗೂ ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ಜನರಲ್ ಆಗಿ 5 ಕೋಟಿ ಒಳಗಡೆ ಕೆಳಗಡೆ ಬರೋರೆಲ್ಲರೂ ಸ್ಮಾಲ್ ಕಂಪನಿ ಅಂತಲೇ. ಸೊ ಗೌರ್ಮೆಂಟ್ ಅವ್ರಿಗೆ ಬ್ಯಾಂಡ್ ವಿಡ್ತ್ ಕೊಟ್ಟಿದ್ದಾರೆ, 50ರಿಂದ 5 ಕೋಟಿವರೆಗೂ ಯಾವ್ದು ಬೇಕಾದರೂ ಹೈಯೆಸ್ಟ್ ಲಿಮಿಟ್ ಅವ್ರು ಪ್ರಿಸ್ಕ್ರೈಬ್ ಮಾಡ್ಬೋದು. ಅದೇ ಥರನೇ ಇನ್ನೊಂದು ಟರ್ನ್ ಓವರ್ ಬೇಸಿಸ್ ಮೇಲೂ ಸ್ಮಾಲ್ ಕಂಪನಿ ಅಂತ ಕೂಗ್ಬೋದು. ಹೇಗೆ, ವೇರ್ ದ ಟರ್ನ್ ಓವರ್ ಲಾಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡಸ್ ನಾಟ್ ಎಕ್ಸೀಡ್ 2 crore rupees ಆರ್ ಸಚ್ ಹೈಯರ್ ಅಮೌಂಟ್ ವಿಚ್ ಶಾಲ್ ನಾಟ್ ಬಿ ಮೋರ್ ದ್ಯಾನ್ 20 crores. ಅಂದರೆ ಶೇರ್ ಕ್ಯಾಪಿಟಲಲ್ಲಿ 50 lakhsಯಿಂದ 5 crore, ಆ್ಯಸ್ ಇನ್ ಕೇಸ್ ಆಫ್ ಟರ್ನ್ ಓವರ್ ಪ್ರಕಾರ ಇಟ್ ವಿಲ್ ಬಿ 2 crore rupees to 20 crore rupees. ಓಕೆ, ಸೊ ಇದನ್ನು ನಾವು ಸ್ಮಾಲ್ ಕಂಪ್ನಿ ಅಂತೀವಿ. ಸೊ ಜನರಲಾಗಿ ತುಂಬ ಸಲ ಕೇಳಿರೋ ಪ್ರಕಾರ ಈ ಸ್ಮಾಲ್ ಕಂಪ್ನಿ, ಗೌರ್ಮೆಂಟ್ ಕಂಪ್ನಿ ಮತ್ತು ಪ್ರೈವೇಟ್ ಕಂಪ್ನಿಯಲ್ಲಿ 200% ಇವೆಲ್ಲ ತುಂಬ ಇಂಪಾರ್ಟೆಂಟು. ನೀಟಾಗಿ ಕ್ಲಾನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಓಕೆ, ಇದಾದಮೇಲೆ ಸೆವೆಂತ್ ಒನ್, ಲಿಸ್ಟೆಡ್ ಕಂಪನಿ. ಆವಾಗಲೇ ನಿಮ್ಗೆ ಹೇಳಿದೆ ಲಿಸ್ಟೆಡ್ ಕಂಪನಿ ಮತ್ತು ಅನ್ಲಿಸ್ಟೆಡ್ ಕಂಪನಿ ಅಂದರೆ ಏನಂತ. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಯಾವುದು ಕಂಪನಿ ಲಿಸ್ಟ್ ಔಟ್ ಆಗಿರುತ್ತೆ ಅದು ಲಿಸ್ಟೆಡ್ ಕಂಪನಿ, ಮತ್ತು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಯಾವುದು ಲಿಸ್ಟ್ ಔಟ್ ಆಗಿರಲ್ಲ ಅದು ಒಂದು ಲಿಸ್ಟೆಡ್ ಕಂಪನಿ. ಆ್ಯಂಡ್ ಆಲ್ಸೋ ಅನ್ಲಿಸ್ಟೆಡ್ ಕಂಪನಿ ಅಂದರೆ ಅದು ಪಬ್ಲಿಕ್ ಕಂಪನಿ ಆಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿ ಆಗಿರ್ಬೋದು. ಆದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಔಟ್ ಆಗಿದೆ ಆದರೆ ಅದು 100% ಪಬ್ಲಿಕ್ ಕಂಪನಿನೇ ಆಗಿರುತ್ತೆ. ನೆಕ್ಸ್ಟು ಅನ್ಲಿಮಿಟೆಡ್ ಕಂಪನಿ, 8th ಒನ್. ಓಕೆ, ದಿಸ್ ಒನ್ 8th ಒನ್, ಅನ್ಲಿಮಿಟೆಡ್ ಕಂಪನಿ ಅಂದರೆ ಏನು, ಇಟ್ ಈಸ್ ಅ ಕಂಪನಿ ವೇರ್ ದ ಲಯಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ಆರ್ ಮೆಂಬರ್ಸ್ ವಿಲ್ ಬಿ ಅನ್ಲಿಮಿಟೆಡ್. ಅಂದರೆ ಸರ್ ಜನರಲ್ ಆಗಿ ನಾವು ಹೇಳಿದ್ವಲ್ಲ ಕಂಪನಿಲಿರೋ ಶೇರ್ ಹೋಲ್ಡರ್ಸ್ಗೆ ಲಯಬಿಲಿಟಿ ಲಿಮಿಟೆಡ್ ಆಗಿರುತ್ತೆ ಅಂತ. ಕೆಲವೊಂದು ಕೇಸಲ್ಲಿ ಅದು ಅನ್ಲಿಮಿಟೆಡ್ ಆಗೋಗುತ್ತೆ. ದೆರ್ ಆರ್ ಮೆನಿ ಕೇಸಸ್. ಅದು ನೀವು ಓದಲ್ಲ, ಯು ವಿಲ್ ಬಿ ಸ್ಟಡಿಂಗ್ ಇನ್ ದ ಇಂಟರ್ ಲೆವೆಲ್. ಸೊ ಅಲ್ಲಿ ನೀವು ಇನ್ ಡೀಟೇಲ್ ತಿಳ್ಕೊತೀರಾ. ಬಟ್ ಆ್ಯಸ್ ಆಫ್ ನಾವು ನೀವೇನು ಅರ್ಥ ಮಾಡ್ಕೋಬೇಕು, ಅನ್ಲಿಮಿಟೆಡ್ ಕಂಪನಿ ಅಂದರೆ ಇಟ್ ಈಸ್ ಎ ಕಂಪನಿ ವೇರ್ ದ ಲಯಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ವಿಲ್ ಬಿ ಅನ್ಲಿಮಿಟೆಡ್. ನೆಕ್ಸ್ಟು, ಓಕೆ,
ನೆಕ್ಸ್ಟ್ ಥಿಂಗ್ ಇಸ್ 9th one and 10th one I'll be taking together. 9th one ಮತ್ತು 10th one ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಎಸ್, ಬೇಸಿಕ್ಕಾಗಿ ಒಂದು ಕಂಪನಿ ಓಪನ್ ಮಾಡಿದಾಗ ನಮಗೆ 2 ಆಪ್ಷನ್ ಇರುತ್ತೆ. ಏನದು, ನಾನು ಶೇರ್ಸ್ ಪ್ರಕಾರ ಓಪನ್ ಮಾಡಬೇಕಾ ಮತ್ತು ಗ್ಯಾರಂಟಿ ಪ್ರಕಾರ ಓಪನ್ ಮಾಡಬೇಕಾ? ಸರ್ ಏನಿದು ವಿ ಹ್ಯಾವ್ ಇಲ್ಲಿವರೆಗೂ ಈ ಪಾಯಿಂಟನ್ನು ನಾವು ಕೇಳಿಲ್ಲ. ವಾಟ್ ಯು ಮೀನ್ ಬೈ ದಟ್? ಹಾಗಂದರೆ ಅರ್ಥ, ಈಗ ನಾನೊಂದು ಕಂಪನಿ ಸ್ಟಾರ್ಟ್ ಮಾಡ್ತೀವಿ. ನಾನು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಗಿನಿಂಗಲ್ಲಿ ನನಗೆ ದುಡ್ಡು ರಿಕ್ವೈರ್ಮೆಂಟ್ ತುಂಬ ಇರುತ್ತೆ ಅಂತ ಹೇಳಿದ್ರೆ, ನಾನು ಜನಕ್ಕೆ ಶೇರ್ಸನ್ನು ಇಶ್ಯೂ ಮಾಡಿಬಿಟ್ಟು ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ನಾನು ಕಂಪನಿ ರನ್ ಮಾಡಬೇಕು. ಆವಾಗ ಅದನ್ನು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತೀವಿ. ಅಂದರೆ ಅಲ್ಲಿ ಲಯಬಿಲಿಟಿನ ಅವರು ಪರ್ಚೇಸ್ ಮಾಡಿರೋ ಶೇರ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ವೆರಾಸ್ ಇನ್ ಕೇಸ್ ಆಫ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ನಿಮಗೆ ಬಿಗಿನಿಂಗಲ್ಲಿ ದುಡ್ಡು ಬೇಕಾಗಲ್ಲ. ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಯು ವಿಲ್ ಬಿ ರಿಕ್ವೈರಿಂಗ್ ದ ಅಮೌಂಟ್. ಆವಾಗ ನೀವೇನು ಮಾಡ್ತೀರಾ, ಅವರು ಎಂಟರ್ ಆಗಬೇಕಾದ್ರೆ ಮೆಂಬರ್ಸ್ ಆಗಿ ಅವ್ರ ಹತ್ರ ಒಂದು ಗ್ಯಾರಂಟಿ ತೊಗೊಳ್ತೀರಾ, ಬರ್ಸ್ಕೊತೀರಾ. ಏನಂತ, ನಾನು ಲೇಟ್ರ್ ಆನ್ ಈ ಕಂಪನಿಗೆ ಇಷ್ಟು ದುಡ್ಡು ಕೊಡ್ತೀನಿ, 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂತ ಗ್ಯಾರಂಟಿಲಿ ಬರ್ಸ್ಕೊತೀರಾ. ಅದನ್ನು ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿಲಿ. ಸರ್ ಹಂಗಿದ್ರೆ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿಲಿ ಶೇರ್ಸ್ ಇರಲ್ವಾ? ನೋ, ದೇರ್ ವಿಲ್ ಬಿ ನೋ ಶೇರ್ಸ್, ದೇ ವಿಲ್ ಬಿ ಗಿವಿಂಗ್ ಓನ್ಲಿ ಗ್ಯಾರಂಟಿ. ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಂಪನಿ ಲಿಮಿಟೆಡ್ ಬೈ ಶೇರ್ಸಲ್ಲಿ ನೀವು ಶೇರ್ಸ್ ಪರ್ಚೇಸ್ ಮಾಡ್ತೀರಾ. ಸೇ ಫಾರ್ ಎಕ್ಸಾಂಪಲ್ ದ ವ್ಯಾಲ್ಯೂ ಆಫ್ 1 ಶೇರ್ ಇಸ್ 10 rupees. ಸೊ ಈ 10 ರೂಪಾಯಿನ ಕಂಪನಿಯವರು ಯಾವಾಗ ನಿಮಗೆ ಕಟ್ಟೋದಕ್ಕೆ ಹೇಳ್ತಾರೆ ಆ ಟೈಮಲ್ಲಿ ನೀವು ಅಮೌಂಟನ್ನು ಪೇಮೆಂಟ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಇಫ್ ಯು ಫೇಲ್ ಟು ಪೇ ಸಚ್ ಅಮೌಂಟ್ ವಿತಿನ್ ದ ಡ್ಯೂ ಡೇಟ್, ದೆನ್ ಯುವರ್ ಶೇರ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಆದರೆ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿಯಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. 10th one ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಎಸ್ಪೆಷಲಿ ಸೆಕೆಂಡ್ ಲೈನು, ದಟ್ ಈಸ್ ಫಸ್ಟ್ ಲೈನ್ ತಿರುಗ ಕಂಪ್ಲೀಟ್ ಆಗುತ್ತೀನಿ. ಆಸ್ ಪರ್ ಸೆಕ್ಷನ್ 2 subsection 21 of the Companies Act 2013, a company limited by guarantee means a company having the liability of its member limited by the memorandum to such amount as the members respectively undertake to contribute to the assets of the company in the event of its winding up. ಅಂದರೆ ಅರ್ಥ, ಶೇರ್ಸ್ ಪರ್ಚೇಸ್ ಮಾಡಿದಾಗ ಕಂಪನಿಯವ್ರು ಯಾವಾಗ ನಿಮಗೆ ಶೇರ್ಸನ್ನು ದುಡ್ಡನ್ನು ಪೇಮೆಂಟ್ ಮಾಡೋದಕ್ಕೆ ಹೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ದಟ್ ಶೇರ್ಸ್, ನೀವು ಅವಾಗ ಪೇಮೆಂಟ್ ಮಾಡಬೇಕು. ಆದರೆ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಂದರೆ ನಿಮ್ಮ ಹತ್ರ ಆ ದುಡ್ಡನ್ನು ಕೇಳೋದಕ್ಕೆ ಕಂಪನಿಯವ್ರಿಗೆ ಅಧಿಕಾರ ಇರೋದು ಕಂಪನಿ ಶಟ್ ಡೌನ್ ಆದಾಗ ಮಾತ್ರ. ಆವಾಗ ಮಾತ್ರ ದುಡ್ಡು ಕೇಳಬೇಕು. ಅದನ್ನೇ ಲಾಸ್ಟಲ್ಲಿ ಕೊಟ್ಟಿರೋದು ಇನ್ ದ ಇವೆಂಟ್ ಆಫ್ ಇಟ್ಸ್ ವೈಂಡಿಂಗ್ ಇಲ್ಲಿ. ಓಕೆ, ಅದು ವೈಂಡ್ ಅಪ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿಲಿ ದುಡ್ಡು ಕೇಳೋಕ್ಕಾಗಲ್ಲ. ನೆಕ್ಸ್ಟು 11th one ಮತ್ತು 12th one ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿ. ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿ ಅಂದರೆ ಏನರ್ಥ? ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಅಂದರೆ ಅರ್ಥ, ಈಗ ಫಾರ್ ಎಕ್ಸಾಂಪಲ್ ರೈಟ್, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಎ ಕಂಪನಿ. ಓಕೆ, ಸೊ ಇದ್ರ ಕೆಳಗಡೆ ಜನರಲ್ ಆಗಿ ಎ ಕಂಪನಿ ಶೇರ್ ಹೋಲ್ಡರ್ಸು 40% ಶೇರ್ಸ್ ಪರ್ಚೇಸ್ ಮಾಡ್ತಾರೆ. ಮತ್ತು ಇನ್ನೊಂದು ಕಂಪನಿ ಬಿ ಕಂಪನಿ ಅಂತ ಇದೆ, ಅವರು 60% ಶೇರ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿಗೆ ಈ ಬಿ ಕಂಪನಿನ ನಾವೇನಂತ ಹೋಗ್ತೀವಿ, ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ವೆರಾಸ್ ಎ ಕಂಪನಿ ಶೇರ್ಸ್ ಅವರು ಅಲ್ಲಿ ಅದರೊಳಗಡೆ ಇರುವಂಥ ಶೇರ್ಸ್ ಎಷ್ಟು ಪರ್ಚೇಸ್ ಮಾಡಿದ್ರೆ 40% ಮಾತ್ರ. ಸೊ ಇಲ್ಲಿಗೆ ಬಿ ಕಂಪನಿ ಇಸ್ ಎ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಎ ಕಂಪನಿ ಇಸ್ ಎನ್ ಸಬ್ಸಿಡರಿ ಕಂಪನಿ. ಓಕೆ, ಹಾಗಿದ್ರೆ ಆ ಹೋಲ್ಡಿಂಗ್ ಕಂಪನಿ ಅಂದರೆ ಏನು ಸರ್? ಹೋಲ್ಡಿಂಗ್ ಕಂಪನಿ ಮೀನ್ಸ್ ಎ ಕಂಪನಿ ವಿಚ್ ಹೋಲ್ಡ್ಸ್ at least 51% or more of share capital in other company. ಅದರ್ ಕಂಪನಿ ಯಾವುದು? ಸಬ್ಸಿಡರಿ ಕಂಪನಿ. ಯಾವ ಕಂಪನಿ 51%ಗಿಂತ ಜಾಸ್ತಿ ಶೇರ್ ಹೋಲ್ಡ್ ಮಾಡುತ್ತೆ ಅದನ್ನು ನಾವು ಹೋಲ್ಡಿಂಗ್ ಕಂಪನಿ ಅಂತೀವಿ. ಅದಕ್ಕಿಂತ ಕಮ್ಮಿ ಹೋಲ್ಡ್ ಮಾಡೋದನ್ನು ನಾವು ಸಬ್ಸಿಡರಿ ಕಂಪನಿ ಅಂತ ಕೂಗ್ತೀವಿ. ಅದ್ರ ಜೊತೆಗೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿಯಲ್ಲಿ ರೈಟ್ ಇಲ್ಲಿದೆ ನೋಡಿ, ಏನದು? Number one controls the composition of the board of directors, and also second one exercises or controls more than half of the total share capital in of it at its own or together with one or more of its subsidiary companies. ಅಂದರೆ ಅರ್ಥ, ಹೋಲ್ಡಿಂಗ್ ಕಂಪನಿ ಅಂದರೆ ಇಟ್ ಡಸಂಟ್ ಮೀನ್ ಜಸ್ಟ್ ಸೆಕೆಂಡ್ ಪಾಯಿಂಟಲ್ಲಿಲ್ಲ, ಅದೇ ನನಗೆ ಹೇಳಿದ್ದು 51%. ಬರೀ 51% ಹೋಲ್ಡ್ ಮಾಡೋದು ಅಷ್ಟೇ ಅಲ್ಲ. ಫಸ್ಟ್ ಒನ್ನಲ್ಲಿ ಏನಿದೆ, ಇಟ್ ಶುಡ್ ಕಂಟ್ರೋಲ್ ದ ಕಂಪೋಸಿಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂದರೆ ಈಗ ನಾನು ಬಿಗಿನಿಂಗಲ್ಲಿ ಕೊಟ್ಟಿರೋ ಎಕ್ಸಾಂಪಲಲ್ಲಿ ಬಿ ಅನ್ನೋ ಕಂಪ್ನಿ 60% ಶೇರ್ಸ್ ಹೋಲ್ಡ್ ಮಾಡಿತ್ತು. ಅದನ್ನು ಹೋಲ್ಡಿಂಗ್ ಕಂಪ್ನಿ ಅಂತ ಕೂಗಬೇಕಾದ್ರೆ ಬರೀ 51%ಗಿಂತ ಜಾಸ್ತಿ ಹೋಲ್ಡ್ ಮಾಡಿದರೆ ಅದಕ್ಕೆ ಅದನ್ನು ನಾವು ಹೋಲ್ಡಿಂಗ್ ಕಂಪ್ನಿ ಅಂತ ಕೂಗ್ತೀವಿ ಅಂತಲ್ಲ. ಈ ಸಬ್ಸಿಡರಿ ಕಂಪ್ನಿ ಇತ್ತಲ್ಲ, ಆ ಕಂಪನಿಯಲ್ಲಿ
ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರು ಇರಬೇಕು, ಯಾರನ್ನು ಅಪಾಯಿಂಟ್ ಮಾಡಬೇಕು, ಯಾರನ್ನು ತೆಗಿಬೇಕು, ಅದೆಲ್ಲ ಡಿಸಿಷನ್ನ ಬಿ ಕಂಪನಿಯವರೇ ತೊಗೋಬೇಕು. ಸೊ ಆವಾಗ ಮಾತ್ರ ನಾವು ಅದನ್ನು ಹೋಲ್ಡಿಂಗ್ ಕಂಪನಿ ಅಂತೀವಿ. ಸೊ ಅಲ್ಲಿಗೆ ಏನು ಮಾಡಬೇಕು, ಬೋರ್ಡ್ ಆಫ್ ಡೈರೆಕ್ಟರ್ಸ್ನು ಕಂಟ್ರೋಲ್ ಮಾಡಬೇಕು, ಅದರ ಜೊತೆಗೆ ಶೇರ್ ಹೋಲ್ಡಿಂಗನ್ನು 51% ಜಾಸ್ತಿ ಹೋಲ್ಡ್ ಮಾಡಬೇಕು. ಆವಾಗ ನಾವು ಅದನ್ನು ಏನಂತ ಹೋಗ್ತೀವಿ, ವಿ ವಿಲ್ ಕಾಲ್ ಇಟ್ ಆ್ಯಸ್ ಹೋಲ್ಡಿಂಗ್ ಕಂಪನಿ. ಮತ್ತು ಯಾವುದು ಅದನ್ನು ಕಂಟ್ರೋಲ್ ಮಾಡಿಸ್ಕೊತಾ ಇರ್ತಾರೆ ಆ ಕಂಪನಿನ ವಿಲ್ ಕಾಲ್ ಇಟ್ ಆ್ಯಸ್ ಸಬ್ಸಿಡರಿ ಕಂಪನಿ. ಸೊ ಕೀಪ್ ಇಟ್ ಇನ್ ಮೈಂಡ್. ಇದು ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟು. ವಾಟ್ ಯು ಮೀನ್ ಬೈ ಸಬ್ಸಿಡರಿ ಕಂಪನಿ ಅಂತ ಹೇಳ್ತಾರೆ. ಆ ಥರ ಏನಾದರೂ ಕೇಳಿದಾಗ ಸಬ್ಸಿಡರಿ ಕಂಪನಿ ಮತ್ತು ಹೋಲ್ಡಿಂಗ್ ಕಂಪನಿ ಈ 2 ಪಾಯಿಂಟ್ಸ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಮಾಡಬೇಕು. ರೈಟ್. ಅದಾದಮೇಲೆ ನೆಕ್ಸ್ಟು ನೀಡ್ ನಾಟ್ ವರಿ ಅಬೌಟ್ ಬುಕ್ಸ್ ಆಫ್ ಅಕೌಂಟ್ಸ್, ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ನಿಮ್ಗೆ ಅದನ್ನು ಜನರಲ್ ಆಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ನಿಮಗೆ ಇಲ್ಲಿರೋಂಥ ಟಾಪಿಕ್ ಅಲ್ಲ, ಇದು ಕಂಪ್ಲೀಟಾಗಿ ಇಂಟರ್ ಲೆವೆಲ್ ಟಾಪಿಕ್ಕು. ಅಲ್ಲಿ ನೀವು ಡಿಸ್ಕಸ್ ಮಾಡ್ತೀರಾ. ಯಾಕೆಂದರೆ ದೆರ್ ಈಸ್ ಅ ಹ್ಯೂಜ್ ಚಾಪ್ಟರ್ ಫಾರ್ ದಟ್. ನೀವು ಯಾವ ಥರ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಕು, ಎಷ್ಟು ಮೇಂಟೈನ್ ಮಾಡಬೇಕು, ಯಾವ ಥರ ಸಿಸ್ಟಮ್ ಫಾಲೋ ಮಾಡಬೇಕು, ಎಲೆಕ್ಟ್ರಾನಿಕ್ ಮೇಂಟೈನ್ ಮಾಡಬೇಕಾ, ಮ್ಯಾನ್ಯುವಲ್ ಮೇಂಟೈನ್ ಮಾಡಬೇಕಾ. ಸೊ ಇಲ್ಲಿ ಜನರಲ್ ಆಗಿ ಸಿಂಪಲ್ ಆಗಿ ನೀವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಫಾಲೋ ಮಾಡಬೇಕು, ಟ್ರೂ ಆ್ಯಂಡ್ ಫೇರ್ಗೆ ಅಂತೆಲ್ಲ ಕೊಟ್ಟಿದ್ದಾರೆ. ನೀಡ್ ನಾಟ್ ವರಿ. ನೀವಿಲ್ಲಿ ತುಂಬ ಇಂಪಾರ್ಟೆಂಟಾಗಿ ತಲೆ ಕೆಡಿಸ್ಕೋಬೇಕಾಗಿರೋ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಈಗ ನಾವು ಡಿಸ್ಕಸ್ ಮಾಡ್ತಿರೋ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಫಸ್ಟ್ ಆಫ್ ಆಲ್ ಪ್ರಿಪ್ರೇಷನ್ ಆಫ್ ಇಲ್ಲಿ ಕಂಪನಿಯಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ದ ಟರ್ಮ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಜನರಲಾಗಿ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನಂತ ಓದಿರ್ತೀರಾ. ಈಗ ನಾನು ಏನಾದರೂ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಸರ್ ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀರಾ. ನೋ, your financial statements does not include only trading, P&L and balance sheet. ಅದರ ಜೊತೆ there are other things also. ಇಲ್ಲಿದೆ ನೋಡಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನೇನು. ನಂಬರ್ 1 ಬ್ಯಾಲೆನ್ಸ್ ಶೀಟ್, ನಂಬರ್ 2 P&L ಅಕೌಂಟ್, ನಂಬರ್ 3 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, CFS ಅಂತೀವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರಬೇಕು. ನಂಬರ್ 4 ಈಸ್ ಎ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಇಫ್ ಅಪ್ಲಿಕೇಬಲ್. ಅಂದರೆ ಅರ್ಥ ಏನು, ಫಾರ್ ಎಕ್ಸಾಂಪಲ್ ನಿಮ್ಮ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೋದ ಸರಿ 10 ಲಕ್ಷ ಇತ್ತು, ಈ ಸಲ 20 ಲಕ್ಷ ಆಯಿತು. ಅದು ಹೆಂಗೆ ಜಾಸ್ತಿ ಆಯಿತು ಅಥವಾ ಹೇಗೆ ಕಮ್ಮಿ ಆಯಿತು ಅನ್ನೋದಕ್ಕೆ ನೀವು ಕೆಲವೊಂದು ವರ್ಕಿಂಗ್ಸ್ ಮಾಡಿರ್ತೀರ ಅಥವಾ ಸ್ಟೇಟ್ಮೆಂಟ್ಸ್ಗಳನ್ನ ರೆಡಿ ಮಾಡಿರ್ತೀರ. ಅದೂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪಾರ್ಟ್ ಆಗುತ್ತೆ. ನೆಕ್ಸ್ಟು 5th ಒನ್ ಈಸ್ ಎನಿ ಎಕ್ಸ್ಪ್ಲನೇಟರಿ ಅನೆಕ್ಸ್ ಟು ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ಎನಿ ಡಾಕ್ಯುಮೆಂಟ್ ರೆಫರ್ ಟು. ಅಂದರೆ ಕೆಲವೊಂದು ಸಲ ನೀವು ಈಗ ನೆಕ್ಸ್ಟ್ ತೋರಿಸ್ತೀನಿ ನಾನು, ಈ ಪಾಯಿಂಟು ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿರಲ್ಲ. ಅಕಸ್ಮಾತ್ ನೀವೇನಾದರೂ ಸ್ಕೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಪ್ರಿಪೇರ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಸರ್ ಏನಾದರೂ ಸ್ಕೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟು, ನೀವು ಬ್ಯಾಲೆನ್ಸ್ ಶೀಟನ್ನು ಇಲ್ಲಿವರೆಗೂ T ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಲಯಬಿಲಿಟೀಸು ಮತ್ತು ರೈಟ್ ಹ್ಯಾಂಡ್ ಸೈಡ್ ಅಸೆಟ್ಸು. ದಟ್ ಫಾರ್ಮ್ಯಾಟ್ ವಿಲ್ ನಾಟ್ ಬಿ ಫಾಲೋಡ್ ಹಿಯರ್. ಓಕೆ, ನಿಮ್ಮ PO ಕಂಪನಿ ಬ್ಯಾಲೆನ್ಸ್ ಶೀಟ್ ನೀವು ಪ್ರಿಪೇರ್ ಮಾಡಿರುತ್ತೆ, ಒಂದು ಐಡಿಯಾ ಇರುತ್ತೆ. ಸೊ ಅಲ್ಲಿ ನೀವು ಏನು ಮಾಡ್ತಾ ಇರ್ತೀರಾ, ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿದ್ರೆ ತೊಗೊಂಡೋಗ್ಬಿಟ್ಟು ಅದ್ರ ಕೆಳಗಡೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಅವೆಲ್ಲನೂ ಡೈರೆಕ್ಟಾಗಿ ಬರೆಯಲ್ಲ. ಜಸ್ಟ್ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಮಾತ್ರ ಬರೆದ್ಬಿಟ್ಟು ಅಮೌಂಟ್ ಬರಿತೀರಾ. ಅದಕ್ಕೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲ ಹೋಗ್ಬಿಟ್ಟು ಸಪ್ರೇಟ್ ವರ್ಕಿಂಗ್ಸ್ ಅಥವಾ ಸ್ಕೆಡ್ಯೂಲ್ಸ್ ಬರಿತೀರಾ. ಆ ಸ್ಕೆಡ್ಯೂಲ್ಸ್ ಎಲ್ಲನೂ ಅವ್ರು ಹೇಳ್ತಿರೋದು ಎನಿ ಎಕ್ಸ್ಪ್ಲನೇಟರಿ ನೋಟ್. ಸೊ ಇದೆಲ್ಲನೂ ಸೇರಿದ್ರೆ ನಾವೇನಂತ ಹೋಗ್ತೀವಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ವಿ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ 5 ಪಾರ್ಟ್ಸ್ ಇರುತ್ತೆ. ಏನೇನು, ನಂಬರ್ 1 ಬ್ಯಾಲೆನ್ಸ್ ಶೀಟು, ನಂಬರ್ 2 P&L ಅಕೌಂಟ್, ನಂಬರ್ 3 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನಂಬರ್ 4 ಚೇಂಜಸ್ ಇನ್ ಈಕ್ವಿಟಿ, ಆ್ಯಂಡ್ ನಂಬರ್ 5 ಎನಿ ಎಕ್ಸ್ಪ್ಲನೇಟರಿ ಆರ್ ಡಾಕ್ಯುಮೆಂಟ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಟು ಅಟ್ಯಾಚ್ ಟು ಅಂತ ಅರ್ಥ. ನೆಕ್ಸ್ಟ್ ಅದರ ಕೆಳಗಡೆ ಇಲ್ಲೊಂದು ಸಿಂಪಲ್ ಪಾಯಿಂಟ್ ಇದೆ. ಏನದು, ಪ್ರೊವೈಡೆಡ್ ದಟ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು 1% ಕಂಪನಿ, ಸ್ಮಾಲ್ ಕಂಪನಿ ಆ್ಯಂಡ್ ಡಾರ್ಮೆಂಟ್ ಕಂಪನಿ ಮೇ ನಾಟ್ ಇನ್ಕ್ಲೂಡ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅಂದರೆ ಈ 3 ಕಂಪನಿಗಳಿಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಒಂದು ಪಾರ್ಟು ಎಲಿಮಿನೇಟ್ ಆಗೋಗುತ್ತೆ. ಯಾವ ಪಾರ್ಟ್ ಅದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಇನ್ನು ಮಿಕ್ಕಿದ್ದೆಲ್ಲ ಇರುತ್ತೆ. ಅಂದರೆ ಈ 3 ಕಂಪನಿಗಳಿಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ 4, ಬೇರೆಯವ್ರಿಗೆಲ್ಲ 5 ಅಷ್ಟೇ. ಓಕೆ, ಆ್ಯಂಡ್ ಆಲ್ಸೋ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಈಗ ತಾನೇ ಹೇಳಿದೆ ನಿಮಗೆ, ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಕಂಪನೀಸ್ ಆ್ಯಕ್ಟ್ 2013 ರೂಲ್ ಫಾಲೋ ಮಾಡ್ತೀವಿ. ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಸ್ಕೆಡ್ಯೂಲ್ 3 ಫಾರ್ಮ್ಯಾಟ್ ಅಂತ ಫಾಲೋ ಮಾಡ್ತೀವಿ. ಓಕೆ, ಅಂದರೆ ಕಂಪನೀಸ್ ಆ್ಯಕ್ಟ್ 2013 ಕೆಳಗಡೆ ಯಾವ್ಯಾವ ಕಂಪನಿಗಳು ಬರುತ್ತೆ ಅವರೆಲ್ಲ ಕಂಪಲ್ಸರಿಯಾಗಿ ಈ ರೂಲ್ನ ಫಾಲೋ ಮಾಡಬೇಕು. ಎಕ್ಸೆಪ್ಟ್ 3 ಕಂಪನೀಸ್, 3 ಕಂಪನಿಗಳನ್ನ ಬಿಟ್ಟು ಇನ್ನೆಲ್ಲರೂ ಫಾಲೋ ಮಾಡಬೇಕು. ಯಾವ್ದು ಸರ್ ಅದು 3 ಕಂಪನಿ? ಇಲ್ಲಿದೆ ನೋಡಿ, ಇನ್ಶೂರೆನ್ಸ್ ಕಂಪನಿ, ಬ್ಯಾಂಕಿಂಗ್ ಕಂಪನಿ, ಎಲೆಕ್ಟ್ರಿಸಿಟಿ ಕಂಪನಿ. ಈ 3 ಕಂಪನಿಗಳಿಗೆ ಈ ಫಾರ್ಮ್ಯಾಟ್ ಅಪ್ಲೈ ಆಗೋಲ್ಲ. ಯಾಕೆ ಸರ್ ಅಪ್ಲೈ ಆಗೋಲ್ಲ? ಯಾಕೆ ಅಂದರೆ ಅವರೆಲ್ಲರಿಗೂ ಸಪ್ರೇಟ್ ರೆಗ್ಯುಲೇಷನ್, ಅವ್ರಿಗೆ ಬೇರೆ ಫಾರ್ಮ್ಯಾಟ್ ಇದೆ, ಅವ್ರು ಅದನ್ನು ಅದ್ರ ಪ್ರಕಾರ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಒನ್ಸ್ ಅಗೇನ್ ಈ ಫಾರ್ಮ್ಯಾಟನ್ನು ನೀವು ಇಲ್ಲಿ ಓದಲ್ಲ, ಇಂಟರ್ ಲೆವೆಲಲ್ಲೇ ಓದ್ತೀರ. ಓಕೆ, ಸೊ ಇಲ್ಲಿ ನಿಮಗೆ ಎಂತ ಹೇಳ್ತೀವಿ, ಸ್ಕೆಡ್ಯೂಲ್ 3 ಪ್ರಕಾರ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ, ಇನ್ಶೂರೆನ್ಸ್ ಕಂಪನಿ, ಬ್ಯಾಂಕಿಂಗ್ ಕಂಪನಿ ಮತ್ತು ಎಲೆಕ್ಟ್ರಿಸಿಟಿ ಕಂಪನಿ. ಯಾಕೆ? ಅವ್ರಿಗೆ ಸಪ್ರೇಟ್ ಆ್ಯಕ್ಟ್ ಇದೆ,
ಅಲ್ಲಿರೋ ಫಾರ್ಮ್ಯಾಟ್ ಪ್ರಕಾರ ಅವ್ರು ಪ್ರಿಪೇರ್ ಮಾಡ್ತಾರೆ. ಇನ್ನೆಲ್ಲ ಕಂಪ್ನೀಸು ಇಲ್ಲಿ ಮೆನ್ಷನ್ ಮಾಡುವಂಥ ಫಾರ್ಮ್ಯಾಟ್ ಪ್ರಕಾರನೇ ಪ್ರಿಪೇರ್ ಮಾಡಬೇಕು. ಓಕೆ, ರೈಟ್. ನೆಕ್ಸ್ಟ್ ಒನ್, ರೈಟ್. ಇಲ್ಲಿ ಕೆಳಗಡೆ ಫಾರ್ಮ್ಯಾಟ್ ಇದೆ. ಫಾರ್ಮ್ಯಾಟ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ದೇರ್ ಈಸ್ ಒನ್ ಮೋರ್ ಥಿಂಗ್, ದಟ್ ಈಸ್ ದಿಸ್ ಒನ್, ರೈಟ್. ಇಲ್ಲಿದೆ ಸೆಕೆಂಡ್ ಪಾಯಿಂಟ್. ವೆರಿ 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 ಇಂಪಾರ್ಟೆಂಟ್ ಥಿಂಗ್, ಎಸ್ಪೆಷಲಿ ದಿಸ್ ಪಾಯಿಂಟ್, ರೈಟ್. ಏನು ಕೊಟ್ಟಿದ್ದಾರೆ? ದ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ದ ಫಾರ್ಮ್ ಸೆಟ್ ಔಟ್ ಇನ್ ಪಾರ್ಟ್ 1 ಆಫ್ ದ ಸ್ಕೆಡ್ಯೂಲ್ 3 ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪಾರ್ಟ್ 2 ಆ್ಯಸ್ ಪಾರ್ಟ್ 2 ಆಫ್ ದ ಸ್ಕೆಡ್ಯೂಲ್ 3. ಅಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಜನರಲ್ ಆಗಿ ನಿಮಗೆ ಸ್ಕೆಡ್ಯೂಲ್ 3 ಅನ್ನೋ ಒಂದು ಫಾರ್ಮ್ಯಾಟ್ ಇದೆ. ಓಕೆ, ಈ ಸ್ಕೆಡ್ಯೂಲ್ 3, ರೈಟ್, ಈ ಸ್ಕೆಡ್ಯೂಲ್ 3ಅಲ್ಲಿ ಬೇಸಿಕ್ಕಾಗಿ 2 ಪಾರ್ಟ್ಸ್ ಇದೆ. 1 ಮಿನಿಟ್. ಬೇಸಿಕಲಿ ಇಟ್ ಈಸ್ ಸ್ಕೆಡ್ಯೂಲ್ 3. ಈ ಸ್ಕೆಡ್ಯೂಲ್ 3ಅಲ್ಲಿ 2 ಪಾರ್ಟ್ಸ್ ಇದೆ. ಯಾವ್ದು? ಪಾರ್ಟ್ 1 ಮತ್ತು ಪಾರ್ಟ್ 2. ಪಾರ್ಟ್ 1 ಸ್ಪೀಕ್ಸ್ ಅಬೌಟ್ ಹೌ ಯು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪಾರ್ಟ್ 2 ಸ್ಪೀಕ್ಸ್ ಅಬೌಟ್ ಹೌ ಯು ಪ್ರಿಪೇರ್ P&L. ಸರ್ ಇದೇನು ವೆರಿ ಸಿಂಪಲ್ ಥಿಂಗ್ ಇದೆ, ಇದನ್ನು ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ? ಇಟ್ಸ್ ವೆರಿ ಕಾಮನ್. ನಾವು ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಮಿಸ್ಟೇಕ್ ಕಮಿಟ್ ಮಾಡೋ ಚಾನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ವೆನ್ ಯು ಆರ್ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದೇರ್ ಈಸ್ ಆ್ಯನ್ ಕ್ರೈಟೀರಿಯಾ, ಹೈರಾರ್ಕಿ ಇದೆ. ಹೇಗೆ ನೀವು ಫಸ್ಟು P&L ಅಕೌಂಟ್ ಪ್ರಿಪೇರ್ ಮಾಡ್ತೀರಾ, ಆಮೇಲೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀರಾ. ಅದಕ್ಕೆ ಜನರಲಾಗಿ ಎಲ್ಲರೂ ಏನಂತ ಬರೆದ್ಬಿಡ್ತಾರೆ, ಪಾರ್ಟ್ 1 P&L, ಪಾರ್ಟ್ 2 ಬ್ಯಾಲೆನ್ಸ್ ಶೀಟ್ ಅಂತ ಬರೆದ್ಬಿಡ್ತಾರೆ. ಆದರೆ ಇಲ್ಲಿರೋದೇ ಸಪ್ರೇಟು. ಪಾರ್ಟ್ 1 ಅಂದರೆ ಯಾವುದು? ಬ್ಯಾಲೆನ್ಸ್ ಶೀಟು. ಪಾರ್ಟ್ 2 P&L. ನಾವು ಪ್ರಿಪೇರ್ ಮಾಡೋದು ಹಂಗೆ, ಆದರೆ ಇಲ್ಲಿ ಪಾರ್ಟ್ 1 ಮಾತಾಡೋದು P&L ಬಗ್ಗೆ ಅಲ್ಲ, ಬ್ಯಾಲೆನ್ಸ್ ಶೀಟ್ ಬಗ್ಗೆ. ಪಾರ್ಟ್ 2 P&L ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಇಂಟ್ರಡಕ್ಟರಿ ಪಾರ್ಟು. ಸೊ ಇದರ ಕೆಳಗಡೆ ನಿಮಗೆ ದೇ ಹ್ಯಾವ್ ಗಿವನ್ ಯು ದ ಫಾರ್ಮ್ಯಾಟ್. ಜನರಲಾಗಿ ಈ ಫಾರ್ಮ್ಯಾಟನ್ನು ಕೇಳಿರೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ, ವೆರಿ ವೆರಿ ಲೆಸ್. ಯಾಕೆ ಅಂದರೆ ಎಲ್ಲೂ ನಿಮಗೆ ಫಾರ್ಮ್ಯಾಟ್ ಪ್ರಕಾರ ನಿಮಗೆ ಅಂತ ಹೇಳ್ತೀವಿ, ಏನೇನು ಫಾರ್ಮ್ಯಾಟ್ ಪ್ರಕಾರ ನಿಮಗೆ ಪ್ರಾಬ್ಲಮ್ಸ್ ಕೊಡೋದು ಅಥವಾ ನಿಮಗೆ ಸ್ಕೆಡ್ಯೂಲ್ 3 ಪ್ರಕಾರ ಬ್ಯಾಲೆನ್ಸ್ ಶೀಟ್ಸ್ ಪ್ರಿಪೇರ್ ಮಾಡಿ ಅಂತ ಎಲ್ಲೂ ಇದುವರೆಗೂ ಕೇಳಿಲ್ಲ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಯು ಕ್ಯಾನ್ ಎಲಿಮಿನೇಟ್ ಇಟ್, ನಾಟ್ ಅನ್ ಇಶ್ಯೂ. ಓಕೆ, ಫಾರ್ ದ ಟೈಮ್ ಬೀಯಿಂಗ್ ಜಸ್ಟ್ ಒಂದ್ಸಲಿ ನೀವು ಇದನ್ನು ಗ್ಲಾನ್ಸ್ ಮಾಡಿ ಇಟ್ಕೊಂಡಿರಬೇಕು. ಈ ಫಾರ್ಮ್ಯಾಟು ಹೇಗಿದೆ ಅದೇ ಥರ ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು, ಟು ಬಿ ಆನ್ ದ ಸೇಫರ್ ಸೈಡ್. ಓಕೆ, ಬೋತ್ ಇದು ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ಪಾರ್ಟ್ 1 ಮತ್ತು ಇದ್ರ ಕೆಳಗಡೆ ಏನೇನು ಬರುತ್ತೆ ಅಂತ ಹೇಳಿದರೆ ನೀಡ್ ನಾಟ್ ವರಿ. ಇದ್ರ ಕೆಳಗಡೆ ಏನೇನು ಬರುತ್ತೆ ಅಂತ ತೊಗೊಂಡಾಗ ತುಂಬ ಇಂಪಾರ್ಟೆಂಟ್ ಥಿಂಗ್, ಎಷ್ಟೊಂದು ಸಲ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಅದನ್ನು ಹೇಳ್ತೀನಿ. ಎಸ್ಪೆಷಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಈ ಸೆಕ್ಯೂರಿಟೀಸ್ ಪ್ರೀಮಿಯಮ್ಮು, ಅದಾದಮೇಲೆ ಕ್ಯಾಪಿಟಲ್ ರಿಸರ್ವ್, CRR ಮತ್ತು ರಿವ್ಯಾಲ್ಯೂಷನ್ ರಿಸರ್ವ್, ಇವೆಲ್ಲನೂ ನೀವು ಸ್ಕೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟಲ್ಲಿ ಯಾವುದ್ರ ಕೆಳಗಡೆ ಬರೀತೀರಾ, ಇಟ್ ವಿಲ್ ಬಿ ರಿಟನ್ ಅಂಡರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಮತ್ತು ನೀವೇನಾದರೂ ಡಿಬೆಂಚರ್ಸು, ಲೋನ್ಸು ಅದೆಲ್ಲ ತೊಗೊಂಡ್ರೆ ಎಲ್ಲಿ ಬರೀತೀರಾ? ಇದರಲ್ಲಿ. ಸೊ ಅದೇ ಥರ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಅದೆಲ್ಲ ಯಾವುದ್ರ ಕೆಳಗಡೆ ಬರೀತೀರಾ? ಶೇರ್ ಕ್ಯಾಪಿಟಲ್ ಕೆಳಗಡೆ. ಓಕೆ, ಸೊ ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಈ ಮೂರನ್ನ ನೋಡ್ಕೊಳ್ಳಿ ಸಾಕು. ಇನ್ ಕೇಸ್ ಆಫ್ ಅಸೆಟ್ಸಲ್ಲಿ, ವೆನ್ ಇಟ್ ಕಮ್ಸ್ ಟು ಅಸೆಟ್ಸ್, ಇದು ಅಸೆಟ್ಸಲ್ಲೂ ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಯಾವುದು ನೀವು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಅದೆಲ್ಲ ಯಾವುದ್ರ ಕೆಳಗಡೆ ಬರೀತೀರಾ? ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಕೆಳಗಡೆ. ಎಸ್ಪೆಷಲಿ ಅಲ್ಲಿ ಪ್ರೊಫಾರ್ಮ ಇದೆ, ಪ್ರೊಫಾರ್ಮದಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಆ ನಾನ್ ಕರೆಂಟ್ ಅಸೆಟ್ಸ್ ಕೆಳಗಡೆ ಟ್ಯಾಂಜಿಬಲ್ ಅಸೆಟ್ಸ್ ಅದರ ಕೆಳಗಡೆ ಬರೀಬೇಕು. ನೆಕ್ಸ್ಟು ಇಂಟ್ಯಾಂಜಿಬಲ್ ಅಸೆಟ್ಸು, ನೆಕ್ಸ್ಟ್ ಅದರ ಕೆಳಗಡೆ ಗುಡ್ ವಿಲ್, ಟ್ರೇಡಿಂಗ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಇದೆಲ್ಲ ನಾನು. ಅದಾದಮೇಲೆ ಒನ್ ಮೋರ್ ಥಿಂಗ್ ಈಸ್ ಕೆಳಗಡೆ ಈಸ್ ಇನ್ನು ಮಿಕ್ಕಿದ್ದೆಲ್ಲ ಇದು ಅಷ್ಟೇ. ಇಲ್ಲಿ ಒನ್ ಮೋರ್ ಥಿಂಗ್, ನಿಮಗೆ T ಫಾರ್ಮೆಟಲ್ಲಾದರೆ ಕ್ಯಾಶ್ ಇಕ್ವಲೆಂಟ್ ಅದೆಲ್ಲ ಸಪ್ರೇಟಾಗಿ ಬರೀತಾ ಇದ್ರಿ. ಬಟ್ ಇಲ್ಲಿ ನೀವೇನು ಮಾಡ್ತೀರಾ, ಅದೆಲ್ಲದನ್ನು ಒನ್ ಮೋರ್ ಫಾರ್ಮೆಟಲ್ಲಿ ಬರೀತೀರಾ, ದಟ್ ಈಸ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಓಕೆ, ಇಟ್ ವಿಲ್ ಬಿ ನೋಡಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸಲ್ಲಿ ವಿಲ್ ಬಿ ರೈಟಿಂಗ್ ಬ್ಯಾಲೆನ್ಸ್ ವಿತ್ ಬ್ಯಾಂಕ್ಸು, ಕ್ಯಾಶ್ ಇನ್ ಹ್ಯಾಂಡ್, ಇದೆಲ್ಲ ಇಲ್ಲಿ ಬರುತ್ತೆ. ಮತ್ತು ಇನ್ವೆಂಟ್ರೀಸ್ ಕಾಲಮಲ್ಲಿ ನಿಮ್ಮ ರಾ ಮೆಟೀರಿಯಲ್ ಎಷ್ಟಿದೆ, ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ, ಸ್ಟೋರ್ಸ್ ಎಷ್ಟಿದೆ, ಇದೆಲ್ಲ ಬರುತ್ತೆ. ಸೊ ಇದು ಸಿಂಪಲ್ ಐಟಮ್ಸ್ ನೋಡ್ಕೊಳ್ಳಿ ಸಾಕು, ಮೋರ್ ದೆನ್ ಎನಫ್. ಅಷ್ಟೊಂದು ಡೆಪ್ತಲ್ಲಿ ಕೇಳೋ ಚಾನ್ಸಸ್ ಇಟ್ಸ್ ವೆರಿ ಲೆಸ್. ನಾನು ಯಾವುದೇ ಹೇಳಿದ್ದೆ ಮಾರ್ಕ್ ಮಾಡಿದ್ದೀನಿ, ಈಗ ಅಷ್ಟನ್ನು ಮಾತ್ರ ನೋಡ್ಕೊಳ್ಳಿ. ಅದರ ಕೆಳಗಡೆ ಏನೇನು ಬರುತ್ತಂತ, ಮತ್ತು ಆ ಫಾರ್ಮ್ಯಾಟ್ನ ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದು ಹೇಗಿದೆ ಅದೇ ಥರ ಬರೀಬೇಕು, ಒಂದು ಮಿಕ್ಸಪ್ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆದಮೇಲೆ ಇನ್ವೆಂಟ್ರೀಸ್ ಇದೆ ಅಂದರೆ ಅದು ಹಂಗೆ ಬರೀಬೇಕು. ಅದೇನಾದರೂ ನೀವು ಸ್ವಿಚ್ ಮಾಡಿದ್ರೆ ಮಾರ್ಕ್ಸ್ ಕಳೀತಾರೆ. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಆ್ಯಂಡ್ ಆಲ್ಸೋ ಇಟ್ ಈಸ್ ದ ಫಾರ್ಮ್ಯಾಟ್ ಆಫ್ P&L ಅಕೌಂಟ್.
ಪಿ ಆ್ಯಂಡ್ ಎಲ್ ಅಕೌಂಟ್ ಫಾರ್ಮ್ಯಾಟು ನನ್ನ ಪ್ರಕಾರ ಇಟ್ಸ್ ನಾಟ್ ಸೊ ಇಂಪಾರ್ಟೆಂಟ್. ಒಂದ್ಸಲ ಗ್ಲಾನ್ಸ್ ಮಾಡಿ ಅಷ್ಟೇ. ನಿಮಗೆ ಬರೆಯೋದಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ನೀಡ್ ನಾಟ್ ಟು ವರಿ. ಆ್ಯಂಡ್ ಯಾವುದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೋಬೇಕು ನೀವು. ಯು ಶುಡ್ ನಾಟ್ ಮಿಸ್ ಇಟ್. ಆ್ಯಂಡ್ ಆಲ್ಸೋ ಯಾವುದಾದ್ರು ಇಂಪಾರ್ಟೆಂಟ್ ಐಟಮ್ ಯಾವುದ್ರ ಕೆಳಗಡೆ ಏನೇನು ಬರುತ್ತೆ ಅಂತ ನಾನೇನೀಗ ಮಾರ್ಕ್ ಮಾಡಿಸಿದ್ದೆ ಅದನ್ನು ಒಂದ್ಸಲ ಗ್ಲಾನ್ಸ್ ಮಾಡಬೇಕು. ಮೇಕ್ ಶ್ಯೂರ್ ಯು ಡೋಂಟ್ ಮಿಸ್ ದೋಸ್ ಐಟಮ್ಸ್. ಆಗಿದೆಯಾ? ಸೊ ಟೋಟಲ್ ಆಗಿ ಇಷ್ಟು ಕಾಂಪೊನೆಂಟ್ಸು ನಾವು ಕಂಪ್ನೀಸ್ ಅಕೌಂಟ್ ಇಂಟ್ರೊಡಕ್ಷನಲ್ಲಿ ಓದ್ತೀವಿ. ಓಕೆ, ಇಟ್ಸ್ ಅ ವೆರಿ 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 ಸಿಂಪಲ್ ಥಿಂಗ್. ಅದೇ ಇದನ್ನು ನಿಮಗೆ ಹಾರ್ಡ್ಲಿ ಓದೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿಕೊಂಡು ಜನರಲ್ ಆಗಿ ಅದನ್ನು ಹಾಗೆ ಮುಗಿಸ್ಬಿಡಿ. ಇಫ್ ದರ್ ಈಸ್ ಎನಿ ಡೌಟ್ ಕೈಂಡ್ಲಿ ಟೆಕ್ಸ್ಟ್ ಮೀ ಆರ್ ಕಾಲ್ ಮೀ, ಐಲ್ ಸಾಲ್ವ್ ದೋಸ್ ಡೌಟ್ಸ್. ಓಕೆ, ಸೊ ಈ ಸೆಷನ್ ಇಲ್ಲಿಗೆ ಮುಗಿಯುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಬಿ ಟೇಕಿಂಗ್ ದ ಸೆಕೆಂಡ್ ಪಾರ್ಟ್. ಓಕೆ, ಥ್ಯಾಂಕ್ ಯು.